ಸೊ ಹಾಗಾದ್ರೆ ಹೇಳ್ರಿ, ಸ್ಟ್ರೇಟ್ಸ್, ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಗಳನ್ನೆಲ್ಲ ಲಿಸ್ಟ್ ಮಾಡ್ರಿ ಅಂತ ಹೇಳಿ ಹೇಳಿದ್ದೆ ನಾನು. ಹಾ ಆ ಲೀಸ್ಟ್ ಅಲ್ಲಿ ಸ್ಟ್ರೇಟ್ ಆಫ್ ಮಲಕ್ಕಾ ಎಲ್ಲಿ ಬರುತ್ತೆ ಅಂತ ಮ್ಯಾಪ್ ಮಾಡಿದ್ದೀರಾ? ಮಲಕ್ಕಾ ಜಲಸಂಧಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಅಂಡಮಾನ್ ನಿಕೋಬಾರ್ ಸಮುದ್ರನ ಮತ್ತೆ ಈ ಕಡೆ ನೋಡಿದ್ರೆ ಈಸ್ಟ್ ಜಾವಾ ಸಮುದ್ರನ ಸೇರಿಸ್ತಕ್ಕಂಥದ್ದು ಅಂತ ಹೇಳಿ. ಎಲ್ಲಿ ಬರುತ್ತೆ ಅದು? ಇಂಡೋನೇಷ್ಯಾ ಮತ್ತು ಮಲೇಷಿಯಾ ದ್ವೀಪದ ಸೆಂಟ್ರಲ್ ನಮಗ್ ಬರುತ್ತೆ. ಹೌದಾ? ಸೊ ಹಾಗಾದ್ರೆ ಹೇಳ್ರಿ ನನಗೆ, ಕ್ಯಾಸ್ಪಿಯನ್ ಸಿ ಇರಾನ್ಗೆ ಟಚ್ ಆಗುತ್ತಾ ಇಲ್ಲ? ಕ್ಯಾಸ್ಪಿಯನ್ ಸಮುದ್ರ ಇರಾನ್ ದೇಶವನ್ನ ಟಚ್ ಆಗುತ್ತಾ ಇಲ್ಲ? ಆಗುತ್ತೆ. ಗೂಗಲ್ ಅರ್ತ್ ಅಲ್ಲಿ ನಾವ್ ಇಲ್ಲಿ ನೋಡಿದ್ರೆ, ಇಲ್ಲಿ ನೋಡ್ರಿ ಒಂದಿಷ್ಟು ಏನಂತಂದ್ರೆ, ಒಂದಿಷ್ಟು ಟೈಮ್ ತಗೊಳ್ಳೋಣ ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ಕೆ. ಸೊ ಇದು ನೋಡಿದ್ರೆ ಗೊತ್ತಾಗ್ತಿದೆ ನಮ್ಗೆ ಯಾವ್ದು ಹೇಳಿ ಖಂಡ ಇದು. ಸೊ ದಿಸ್ ಇಸ್ ದ ಆಫ್ರಿಕನ್ ಕಾಂಟಿನೆಂಟ್ ಅಂಡ್ ವಿ ಹ್ಯಾವ್ ಅ ಮೆಡಿಟರೇನಿಯನ್ ಸಿ ಹಿಯರ್. ಮೆಡಿಟರೇನಿಯನ್ ಸಮುದ್ರ ಇಲ್ಲಿ ಇರ್ತಕ್ಕಂಥದ್ದು. ಓಕೆ, ನಾವು ಏನು ನಿನ್ನೆ ಹೋಮ್ವರ್ಕ್ ಅಲ್ಲಿ ಮೇಜರ್ ಸ್ವಲ್ಪ ನಿಮ್ದು ಮೈಕ್ ಆಫ್ ಮಾಡ್ತೀರಾ? ಇಲ್ಲೇ ನಿಮ್ಗೆ ಏನಂತಂದ್ರೆ, ಫಸ್ಟ್ ನಾನು ರೆಡ್ ಸಿ ನೋಡಕ್ ಹೇಳಿದೆ. ರೆಡ್ ಸಿ ಅಬ್ಸರ್ವ್ ಮಾಡ್ಬೇಕಾಯ್ತು ಅಂದ್ರೆ, ಸೊ ದಿಸ್ ಇಸ್ ದ ರೆಡ್ ಸಿ. ನೋಡ್ತಿದ್ರಲ್ಲ ಯಾವ ರೀತಿ ಕನೆಕ್ಷನ್ ಇಲ್ಲಿ ಹೋಗ್ತಿದೆ ಅಂತ ಹೇಳಿ. ಕನೆಕ್ಷನ್ ನಾವಿಲ್ಲಿ ನೋಡ್ಬಹುದು. ಸೊ ಇಲ್ಲಿ ಯಾವ ಯಾವ ದೇಶಗಳು ಬರುತ್ತೆ? ಎಕ್ಸಾಂಪಲ್ ನಿಮ್ಗೆ ಡೆಸ್ಸಿ ಅಂತ ಹೇಳಿ ನಾನು ಹೇಳಿದ್ದೆ. ಡೆಸ್ಸಿ ಅನ್ನೋ ಒಂದು ಕೀವರ್ಡ್ ನಾದ್ರು ನೆನ್ಪಿಟ್ಕೊಳ್ರಿ. ಸೊ ಡೆಸ್ಸಿಯಲ್ಲಿ ನಮ್ಗೆ ಡಿ ಅಂತಂದ್ರೆ ಜಿಬೋತಿ, ಇ ಎರಿಟ್ರಿಯಾ, ಅಂಡ್ ದೆನ್ ವಿ ಹ್ಯಾವ್ ಈಜಿಪ್ಟ್ ಹಿಯರ್. ಅದಾದ್ಮೇಲೆ ಎಸ್ ಅಂತಂದ್ರೆ ಇಲ್ಲಿ ಸುಡಾನ್ ಇದೆ ನಮ್ಗೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಎಸ್, ಸೌದಿ ಅರೇಬಿಯಾ. ಮತ್ತದಾದ್ಮೇಲೆ ಇಲ್ಲಿ ಯಮನ್. ಇಷ್ಟು ದೇಶದ ಸೆಂಟರ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದನ್ನ ಎಂಟರ್ ಆಗ್ಬೇಕಾಯ್ತಂದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಗಲ್ಫ್ ಆಫ್ ಎಡನ್ಗೆ ಹೋಗ್ತೀವಿ ಫಸ್ಟ್. ಸೊ ಗಲ್ಫ್ ಆಫ್ ಎಡನ್ಗೆ. ಅದಾದ್ಮೇಲೆ ಇಲ್ಲಿ ಒಂದು ಜಲಸಂಧಿ ಬರುತ್ತೆ. ಯಾವ್ದು ಜಲಸಂಧಿ ಅದು? ಇಲ್ಲಿ ಯಾವ ಜಲಸಂಧಿ ಇದೆ ಹೇಳ್ರಿ ನನಗೆ? ರೆಡ್ ಸಿ ಮತ್ತೆ ಗಲ್ಫ್ ಆಫ್ ಎಡನ್ ನ ಕನೆಕ್ಟ್ ಮಾಡ್ತಕ್ಕಂಥ ಜಲಸಂಧಿ ಸ್ಟ್ರೇಟ್ ಯಾವ್ದಿದೆ ಇಲ್ಲಿ? ಗಿಬ್ರಾಲ್ಟರ್ ಅಲ್ಲಿ ಬರುತ್ತೆ. ಇದೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸ್ಟ್ರೇಟ್ ಆಗುತ್ತೆ. ಬಾಬೆಲ್ ವೆರಿ ಗುಡ್. ಯಾವ್ದ್ರ ಇಲ್ಲಿ? ಬಾಬೆಲ್ ಮಂದೇಬ್ ಸ್ಟ್ರೇಟ್ ಇಲ್ಲಿ ಕಾಣಿಸ್ತಕ್ಕಂಥದ್ದು ನಮ್ಗೆ. ಸೊ ಇಲ್ಲಿ ನೀವು ಜೂಮ್ ಮಾಡಿದ್ರೆ ಆಮೇಲೆ ತೋರಿಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಇಲ್ಲಿ ಆನ್ಲೈನ್ ಸ್ಟೂಡೆಂಟ್ಸ್ ಕಾಣಿಸ್ತಿದೆಯಲ್ಲ ಇಲ್ಲಿ, ಬಾಬೆಲ್ ಮಂದೇಬ್ ಸ್ಟ್ರೈಟ್. ಓಕೆನಾ? ಇದು ರೆಡ್ ಸಿ, ಇದು ನಾವು ಜರ್ನಿ ನೋಡ್ತಿದ್ವಿ. ಅದಾದ್ಮೇಲೆ ನಿಮ್ಗೆ ಗಲ್ಫ್ ಆಫ್ ಅಕಾಬಾ ಒಮ್ಮೆ ನೋಡ್ರಿ ಅಂತ ಹೇಳಿದ್ದೆ. ಸೊ ರೆಡ್ ಸಿ ಅಲ್ಲಿ ನಾವು ಮುಂದೆ ಹೋಗ್ತಿದ್ದಂಗೆ ಸಿನಾಯಿ ಪೆನಿನ್ಸುಲಾ ಅಂತ ಬರುತ್ತೆ ಇಲ್ಲಿ ನಮ್ಗೆ. ಸೊ ರೆಡ್ ಸಿ ಇದು ನಾವು ಮುಂದೆ ಹೋಗ್ತಿದ್ದಂಗೆ ವಿ ಹ್ಯಾವ್ ಅ ಸಿನಾಯಿ ಪೆನಿನ್ಸುಲಾ. ಇಲ್ಲಿ ನಾವು ನೋಡ್ತಿದೀವಲ್ಲ, ಇದು ದಿಸ್ ಇಸ್ ದ ಸಿನಾಯಿ ಪೆನಿನ್ಸುಲಾ. ಸಿನಾಯಿ ಪರ್ಯಾಯ ಒಂದು ಪ್ರಸ್ಥ ಭೂಮಿ ಇರ್ತಕ್ಕಂಥದ್ದು. ಓಕೆನಾ? ಈಜಿಪ್ಟ್ ಅಲ್ಲಿ ಬರ್ತಕ್ಕಂಥದ್ದು ಇದು. ಮತ್ತೆ ಇದು ಏಷ್ಯಾ ಮತ್ತೆ ಆಫ್ರಿಕಾ ಸೆಂಟ್ರಲ್ ಇದೆ. ಬಟ್ ಇಟ್ ಇಸ್ ಅ ಪಾರ್ಟ್ ಆಫ್ ಆಫ್ರಿಕನ್ ಕಾಂಟಿನೆಂಟ್. ಈಜಿಪ್ಟ್ ದೇಶದ ಒಂದು ಭಾಗ ಆಗ್ತದೆ ಇದು ಸಿನಾಯಿ ಪೆನಿನ್ಸುಲಾ. ಅದಕ್ಕೆ ನಿಮ್ ಬಾರ್ಡರ್ ಅಲ್ಲಿ ಇಸ್ರೇಲ್ ಯಾವಾಗ್ಲೂ ಕೂಡ ಇಲ್ಲಿ ಯುದ್ಧ ಆಗ್ತಿರುತ್ತೆ ಅಂತ ಕೂಡ ನಿಮ್ಗೆ ಹೇಳಿದ್ದೆ. ಇಲ್ಲೇ ನಮ್ಗೆ ಗಲ್ಫ್ ಆಫ್ ಸುಯೇಜ್ ಬರುತ್ತೆ. ಇದು ಗಲ್ಫ್ ಆಫ್ ಅಕಾಬಾ ಇಲ್ಲಿ ಬರುತ್ತೆ ನಮ್ಗೆ, ಗಲ್ಫ್ ಆಫ್ ಅಕಾಬಾ. ಓಕೆನಾ? ಅದಾದ್ಮೇಲೆ ನಾವ್ ಇಲ್ಲೇ ಮುಂದೆ ಹೋಗ್ತಿದ್ದಂಗೆ ನಮ್ಗೆ ಸುಯೇಜ್ ಕಾಲುವೆ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸುಯೇಜ್ ಕಾಲುವೆ ನಮ್ಗೆ ಇಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ನೋಡ್ತಿದೀವಲ್ಲ ಕೆನಾಲ್, ಆರ್ಟಿಫಿಷಿಯಲ್ ಕೆನಾಲ್. ಇಲ್ಲಿ ನೋಡ್ತಿದೀವಲ್ಲ, ದಿಸ್ ಇಸ್ ದ ಆರ್ಟಿಫಿಷಿಯಲ್ ಕೆನಾಲ್ ನಮ್ಗೆ ಇಲ್ಲಿ ಕಾಣಿಸುತ್ತೆ. ಸೊ NH ಇದ್ದಂಗ್ರಿ ಇದು, ನ್ಯಾಷನಲ್ ಹೈವೇ ಇದ್ದಂಗೆ. ಇದೇನ್ ಮಾಡುತ್ತೆ ಅಂತಂದ್ರೆ, ಮೆಡಿಟರೇನಿಯನ್ ಸಮುದ್ರ ಕನೆಕ್ಷನ್ ಕೊಡೋದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳು ಇದ್ರ ಮೂಲಕ ವ್ಯಾಪಾರ ಮಾಡಬಹುದು. ಓಕೆನಾ? ಇದೊಂದು ಇಂಪಾರ್ಟೆಂಟ್ ಕಾಲುವೆ. ಮತ್ತೆ ಇಲ್ಲಿ ಯಾವ್ದು ಸ್ಟ್ರೇಟ್ ಇತ್ತು ಅಂತ ಹೇಳಿ ನಮ್ಗೆ ಇಲ್ಲಿ ಗೊತ್ತಾಯ್ತು. ಅದಾದ್ಮೇಲೆ ಈ ಭಾಗಕ್ಕೆ ಬಂದ್ರೆ ನಾವು, ಸೊ ಅರೇಬಿಯನ್ ಪೆನಿನ್ಸುಲಾ ಇದು, ಅದ್ರಲ್ಲಿ ದೇಶಗಳಿದಾವೆ. ಏಷ್ಯಾ ಕಾಂಟಿನೆಂಟ್ ಬರ್ತೀವಿ ನಾವು. ಇದ್ರಲ್ಲಿ ಮೇನ್ ದೊಡ್ಡದಾಗಿರ್ತಕ್ಕಂಥ ಸೌದಿ ಅರೇಬಿಯಾ ರಾಷ್ಟ್ರ. ಮತ್ತೆ ಇದೆಲ್ಲವೂ ಕೂಡ 23.5 ಡಿಗ್ರಿಯಲ್ಲೇ ಕಾಣಿಸ್ಕೊಳ್ತವೆ. 23.5 ಡಿಗ್ರಿಯಲ್ಲಿ ಮತ್ತೆ ಕಾಂಟಿನೆಂಟ್ ವೆಸ್ಟ್ ಅಲ್ಲೇ ಕಾಣಿಸ್ಕೊಳ್ಳೋದ್ರಿಂದ ನಮ್ಗೆ ಅತಿ ಹೆಚ್ಚು ಮರುಭೂಮಿ ಇರ್ತಕ್ಕಂಥ ಪ್ರದೇಶಗಳು ಇವಾಗ್ತವೆ. ನೋಡಿದ್ರೆ ಹೇಳ್ಬೇಕು ಅಂತಂದ್ರೆ, ಇಲ್ಲೇ ನಮ್ಗೆ ಅಂತಂದ್ರೆ
ಈಜಿಪ್ಟ್ ಸಿವಿಲೈಸೇಷನ್ ಹುಟ್ಕೊಂಡಿರ್ತಕ್ಕಂಥದ್ದು ಹಿಸ್ಟ್ರಿಯಲ್ಲಿ ನಾವು ನೋಡ್ತೀವಿ. ಇದ್ ನೋಡಿದ್ರೆ ಬರೇ ಒಂದು ನೈಲ್ ನದಿ ಮೇಲೆ ಡಿಪೆಂಡ್ ಆಗಿರುತ್ತೆ ಇದು, ಗೊತ್ತಾಗ್ತದಲ್ಲ ಇದು. ಮತ್ತದಾದ್ಮೇಲೆ ಇಲ್ಲಿ ಬಂದ್ರೆ ನಮ್ಗೆ ಇರಾಕ್, ಇರಾನ್ ಈ ಭಾಗದಲ್ಲಿ ಮೆಸೊಪೊಟೋಮಿಯಾ ನಾಗರಿಕತೆ ಇಲ್ಲಿರ್ತಕ್ಕಂಥದ್ದು ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥ ನಾಗರಿಕತೆಗಳಲ್ಲಿ ಬರ್ತವೆ ಇವು. ಯೂಪ್ರೆಟಿಸ್, ಟೈಗ್ರಿಸ್ ನದಿಗಳಂತ ನಾವ್ ಇಲ್ಲಿ ನೋಡಿರ್ತೀವಲ್ಲ. ಮೆಸೊಪೊಟೋಮಿಯಾ ನಾಗರಿಕತೆ ಯಾವ ನದಿ ದಡದಲ್ಲಿದೆ ಅಂತ ಹೇಳಿ, ಯೂಪ್ರೆಟಿಸ್, ಟೈಗ್ರಿಸ್ ನದಿ ಇದು ಸೆಂಟ್ರಲ್ ಇರ್ತಕ್ಕಂಥ ಈ ಭಾಗದಲ್ಲಿ. ಮತ್ತದಾದ್ಮೇಲೆ ಇಲ್ಲಿ ಸ್ವಲ್ಪ ಹಿಂಗ್ ನೋಡ್ತಾ ಬಂದ್ರೆ ಓಕೆನಾ, ಇಲ್ಲಿಂದ ಎಕ್ಸ್ಪ್ಯಾಂಡ್ ಆಗಿ ಅದಾದ್ಮೇಲೆ ಇಲ್ಲಿ ನಮ್ದು ನಾಗರಿಕತೆ ಕಾಣಿಸ್ಕೊಳ್ಳುತ್ತೆ. ಯಾವ್ದ್ರಿ ಅದು? ಸಿಂಧೂ ನಾಗರಿಕತೆ, ಸಿಂಧೂ ನದಿ ಮೇಲೆ ಇರ್ತಕ್ಕಂಥದ್ದು. ಅದಾದ್ಮೇಲೆ ನಮ್ಗೆ ಇಲ್ಲಿ ಬರ್ತೀವಿ ನಾವು. ಆಮೇಲೆ ಸಿಂಧೂ ನದಿಯಿಂದ ಈ ಕಡೆ ಬಂದು ಇಲ್ಲಿಂದ ನಮ್ಗೆ ಮೌರ್ಯರ ಒಂದು ಯುಗ ಸ್ಟಾರ್ಟ್ ಆಗುತ್ತೆ. ಮೌರ್ಯರಿಂದ ನಮ್ದು ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ದಕ್ಷಿಣ ಭಾಗಕ್ಕೆ ದ್ರಾವಿಡಿಯನ್ಸ್ ಮೂವ್ಮೆಂಟ್ ಆಗಿ, ಅಂದ್ರೆ ದಟ್ ಮೀನ್ಸ್ ಅವ್ರು ಈ ಕಡೆ ಚಲನೆ ಆಗೋದ್ರಿಂದಾಗಿ ಮತ್ತೆ ಬೇರೆ ಬೇರೆ ರಾಜವಂಶಸ್ಥರು ಬರ್ತಾರೆ. ಅದೆಲ್ಲ ಹಿಸ್ಟ್ರಿಯಲ್ಲಿ ನಾವು ರೀಸೆಂಟ್ ಆಗಿ ಕಲ್ತಿದ್ದೀರಿ ಏನ್ಶಿಯಂಟ್ ಅಲ್ಲಿ. ದಟ್ ಮೀನ್ಸ್ ಏನಂತಂದ್ರೆ ಚೈನಾದು ಸಿಲ್ಕ್ ರೋಡ್ ಅಂತ ನಾವು ಮಾತಾಡ್ತೀವಿ. ಚೈನಾದು ಸಿಲ್ಕ್ ರೋಡ್, ಇಲ್ಲಿಂದ ಕನೆಕ್ಟ್ ಆಗ್ತಕ್ಕಂಥದ್ದು ಸಿಲ್ಕ್ ರೋಡ್. ಅದು ಇವೆಲ್ಲವೂ ಯಾಕೆ ಕನೆಕ್ಟ್ ಆಯ್ತಿರೋದು? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಟ್ ಏನ್ಶಿಯಂಟ್ ಸಿವಿಲೈಸೇಷನ್ ಅಲ್ಲಿ ಇರೋದ್ರಿಂದ, ಪ್ರಾಚೀನ ನಾಗರಿಕತೆ ಅಲ್ಲಿ ಇರೋದ್ರಿಂದ. ಯಾಕಂತಂದ್ರೆ ನಾವ್ ಇಲ್ಲಿ ಮೇಲ್ಗಡೆ ಬಂದ್ವಿ ಅಂತಂದ್ರೆ ಮೆಡಿಟರೇನಿಯನ್ ಸಮುದ್ರದ ಈ ಭಾಗಕ್ಕೆ ಬಂದ್ವಿಪ್ಪ ಅಂತಂದ್ರೆ ನಮ್ಗೆ ರೋಮನ್ನರು ಕೂಡ ಇಲ್ಲೇ ಇದ್ರಲ್ಲ. ದಟ್ ಮೀನ್ಸ್ ಕನೆಕ್ಟಿವಿಟಿ ಇಲ್ಲಿ ನಡೀತಾ ಇತ್ತು. ಗೊತ್ತಾಗ್ತಿದೆ ಇದು? ವಾಪಸ್ ನಮ್ ಜಿಯೋಗ್ರಫಿಕ್ ಬರೋಣ ಇವಾಗ. ಜಿಯೋಗ್ರಫಿಕ್ ಬಂದು ಈ ಪಾಯಿಂಟ್ಸ್ ಗಳು ಗೊತ್ತಾಯ್ತಲ್ಲ ಇವಾಗ ನಮ್ಗೆ. ರೆಡ್ ಸಿ ಸಮುದ್ರದ ಸುತ್ತಮುತ್ತ ಏನಿದೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ದಟ್ ಮೀನ್ಸ್ ನಮ್ಗೆ ಏನ್ ಗೊತ್ತಿರ್ಬೇಕಂತಂದ್ರೆ ರೆಡ್ ಸಿ ಆಸ್ ಅ ಫಿಸಿಕಲ್ ಜಿಯೋಗ್ರಫಿ ಆಗಿ ಅದು ಏನು ಅಂತ ಹೇಳಿ, ಓಕೆನಾ, ಅದೊಂದು ಸಮುದ್ರ, ಅದೊಂದು ಭಾಗ ಇದೆ ಅಂತ ಹೇಳಿ ನಮ್ಗೆ ಅದು ಗೊತ್ತಾಯ್ತು. ಅದಾದ್ಮೇಲೆ ಅದ್ರ ಜೊತೆಗೆ ಮತ್ತೆ ಫಿಸಿಕಲ್ ಜಿಯೋಗ್ರಫಿದ ಪಾಯಿಂಟ್ಸ್ ಯಾವಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಜಲಸಂಧಿಗಳು ಯಾವ್ಯಾವು. ಜಲಸಂಧಿ ಏನಂತ ಹೇಳಿ ಗೊತ್ತಾಯ್ತು. ಅದಾದ್ಮೇಲೆ ಪೊಲಿಟಿಕಲ್ ಮ್ಯಾಪ್ ಅಂತ ನಾವು ನೋಡಿದಾಗ ಅವಕ್ಕೆ ನಾವು ಏನ್ ಹೆಸರನ್ನ ಕೊಟ್ಟಿದೀವಿ, ಯಾವ ಹೆಸರನ್ನ ನಾವಿಲ್ಲಿ ಕೊಡ್ತಿದೀವಿ ಅವಕ್ಕೆ ಪಾಯಿಂಟ್ಸ್ ಗಳಿಗೆ ಅಂತ ಹೇಳಿ. ಮತ್ತೆ ಪೊಲಿಟಿಕಲಿ ಯಾವ ದೇಶವನ್ನು ಅದು ಕವರ್ ಮಾಡ್ತಿದೆ, ಬಾರ್ಡರಿಂಗ್ ನೇಷನ್ಸ್ ಯಾವ್ದಿದಾವೆ, ಕಂಟ್ರೀಸ್ ಯಾವ್ದಿದಾವೆ ಅಂತ ಹೇಳಿ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೇಕು. ಓಕೆನಾ? 23 ಡಿಗ್ರಿದು ಒಂದು ಐಡಿಯಾ ಬಂತಲ್ಲ. ಇಟ್ ಮೀನ್ಸ್ ಇದು ಒಂದು ಬ್ರೌನ್ ಲ್ಯಾಂಡ್ ಇದೆ. ಯಾಕೆ ಬ್ರೌನ್ ಲ್ಯಾಂಡ್ ಇದೆ? ಜಾಸ್ತಿ ಅತಿ ಹೆಚ್ಚು ಮರುಭೂಮಿ ಇರ್ತಕ್ಕಂಥ ಪ್ರದೇಶ ಇಲ್ಲಿ ಇರುತ್ತೆ, ಶುಷ್ಕ ವಾತಾವರಣ ಇಲ್ಲಿ ಇರುತ್ತೆ ನಮ್ಗೆ ಅಂತ ಹೇಳಿ. ಓಕೆನಾ? ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನಮಗೆ ಬ್ಲಾಕ್ ಸಿ ಅಂತ ಹೇಳಿ ಹೇಳಿದ್ದೆ ನಿಮ್ಗೆ. ಬ್ಲಾಕ್ ಸಿಗೆ ಒಂದು ನಿಮ್ಗೆ ಕೀವರ್ಡ್ ನ್ಯೂಮಾನಿಕ್ ಕೂಡ ಕೊಟ್ಟಿದ್ದೆ. ಬ್ಲಾಕ್ ಸಿ, ಬ್ಲಾಕ್ ಟೀ. ಬ್ಲಾಕ್ ಟೀ ಜೊತೆಗೆ ಏನಪ್ಪಾ ಅಂತಂದ್ರೆ ಬರ್ಗರ್ ತಿಂತಿದ್ದೀರಿ ಅಂತ ಹೇಳಿ ನೆನ್ಪಿಟ್ಕೊಳ್ರಿ. ಬ್ಲಾಕ್ ಟೀ ಜೊತೆಗೆ ಬರ್ಗರ್. ದಟ್ ಮೀನ್ಸ್ ಟೀ ಅಂತಂದ್ರೆ ಯಾವ್ದ್ರಿ? ಇಲ್ಲಿ ನಮ್ಗೆ ಟರ್ಕಿ ಇಲ್ಲಿ ಕಾಣಿಸ್ತಿದೆ ನೋಡ್ರಿ ನಮ್ಗೆ. ಇದು ಟರ್ಕಿ ಇಲ್ಲಿಂದ ಎಕ್ಸ್ಪ್ಯಾಂಡ್ ಆಗಿ ಇಲ್ಲಿವರೆಗೂ ಇರ್ತಕ್ಕಂಥದ್ದು. ಓಕೆನಾ? ಟರ್ಕಿ ಭಾಗ ನಾವಿಲ್ಲಿ ಮಾತಾಡ್ತಿದೀವಿ. ಇದನ್ನ ಕಾನ್ಸ್ಟಂಟಿನೋಪಲ್ ಅಂತ ನಾವು ಮಾತಾಡಿದ್ವಲ್ಲ. ಯಾಕಂತಂದ್ರೆ ಇಲ್ಲೇ ಲ್ಯಾಂಡ್ ರೂಟ್ ಇರ್ತಕ್ಕಂಥದ್ದು. ಇದು ಇಲ್ಲೇ ಲ್ಯಾಂಡ್ ರೂಟ್ ಇತ್ತು, ಇದೇ ಪತನ ಆಗ್ಬಿಡ್ತು. ಅದಾದ್ಮೇಲೆ ಯುರೋಪಿಯನ್ಸ್ ಈ ಕಡೆ ಬರಕ್ ಆಗ್ತಿರ್ಲಿಲ್ಲ, ಲ್ಯಾಂಡ್ ರೂಟ್ ಇಲ್ಲ. ದಟ್ ಇಸ್ ಬೈ ಅವ್ರೇನಪ್ಪಾ ಅಂತಂದ್ರೆ ಜಲಮಾರ್ಗವನ್ನ ಹುಡುಕಕ್ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳಿ. ಅದಕ್ಕೆ 1498 ಟೈಮ್ ಅಲ್ಲಿ ಹುಡುಕೊಂಡು ವಾಸ್ಕೋಡಿಗಾಮ ನಮ್ಮ ಭಾರತಕ್ಕೆ ಬರ್ತಾನೆ ಜಲಮಾರ್ಗದ ಮೂಲಕ ಅಂತ ಹೇಳಿ. ಗೊತ್ತಾಯ್ತ್ರಿ ಇದು? ಟರ್ಕಿ. ಮತ್ತೆ ಇದನ್ನ ನಾವು ಎನಟೋಲಿಯನ್ ಪ್ಲೇಟ್ ಅಂತ ಹೇಳಿ ನಾವು ಕರಿತೀವಿ. ನೀವು ಬರ್ಸಿದ್ವಿ ನಾವು ಮೈನರ್ ಪ್ಲೇಟ್ ಅಲ್ಲಿ ನಾವು ಟರ್ಕಿ ಏನಿದೆಲ್ಲ ಇದು ಎನಟೋಲಿಯನ್ ಪ್ಲೇಟ್. ಎನಟೋಲಿಯನ್ ಫಾಲ್ಟ್ ಲೈನ್ ಇಲ್ಲಿ ಬರುತ್ತೆ. ಎನಟೋಲಿಯನ್ ಫಾಲ್ಟ್ ಲೈನ್ ಇಲ್ಲಿ ಬರೋದ್ರಿಂದ ರೀಸೆಂಟ್ ಆಗಿ ನಮ್ಗೆ ಇಲ್ಲಿ ಅರ್ತ್ ವೇಕ್ ನ ನೋಡಿದ್ವಿ 2023 ಟರ್ಕಿ ಮತ್ತೆ ಸಿರಿಯಾದ ಈ ಭಾಗದಲ್ಲಿ. ದಟ್ ಮೀನ್ಸ್ 2 ಫಾಲ್ಟ್ ಲೈನ್ ಇಲ್ಲಿ ಇರೋದ್ರಿಂದ ಆ 2 ಪ್ಲೇಟ್ಗಳು ಡಿಸ್ಟರ್ಬೆನ್ಸ್ ಆಗಿ ಇಲ್ಲಿ ನಮ್ಗೆ ಭೂಕಂಪ ಕಾಣಿಸ್ಕೊಳ್ತು ಈ ಏರಿಯಾದಲ್ಲಿ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಓಕೆನಾ? ದಿಸ್ ಇಸ್ ಅ ಟರ್ಕಿ ರೀಜನ್ ಅಂತ ಹೇಳಿ ನಾವು ಹೇಳ್ಬೋದು. ಟರ್ಕಿ ಕಂಟ್ರಿ, ಬ್ಲಾಕ್ ಸೀದು ಸದರ್ನ್ ಪಾರ್ಟ್ ಅಲ್ಲಿ ಏನಿದೆ ಟರ್ಕಿ ಅನ್ನೋ ಒಂದು ದೇಶ ಇದೆ ಅಂತ ಹೇಳಿ ನಾವು ನೋಡಿದ್ವಿ. ಈ ಬರ್ಗರ್ ಇದರಲ್ಲಿ ಬಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಬಲ್ಗೇರಿಯಾ. ಬಲ್ಗೇರಿಯಾ ಇರ್ತಕ್ಕಂಥದ್ದು ಬಾಲ್ಕನ್ ಕಂಟ್ರೀಸ್ ಅಂತ ನಾವು ಕರಿತೀವಿ ಇದನ್ನ. ಬಾಲ್ಕನ್ ಕಂಟ್ರೀಸ್ ಗಳಲ್ಲಿ ನಾವು ಬಲ್ಗೇರಿಯಾ ಬರುತ್ತೆ ಇಲ್ಲಿ. ಮತ್ತೆ ಅದಾದ್ಮೇಲೆ ಬರ್ಗರ್ ಅಲ್ಲಿ ಆರ್ ಇದೆ ಅಲ್ಲ ನಮ್ಗೆ, ಅದು ರೊಮೇನಿಯಾ. ರೊಮೇನಿಯಾ ಇದೆ. ಅದಾದ್ಮೇಲೆ ನಮ್ಗೆ ಉಕ್ರೇನ್. ಬರ್ಗರ್ ಅಲ್ಲಿ ಯು ಮೀನ್ಸ್ ಉಕ್ರೇನ್. ಉಕ್ರೇನ್ ಇದು ನಮ್ಗೆ ಏನಪ್ಪಾ ಅಂತಂದ್ರೆ ಕ್ರೀಮಿಯಾ ಅಂತ ಹೇಳಿ ನಾವು ಇದ್ದ ದೇಶ. ಇದೊಂದು ಪೆನಿನ್ಸುಲಾ. ರಷ್ಯಾದ ಯುದ್ಧ ನಡೀತಿದೆಯಲ್ಲ, ಯುಕ್ರೇನ್ ಮತ್ತೆ ರಷ್ಯಾ ನಡುವೆ ಯುದ್ಧ ನಡೀತಿದೆ ಇದು. ಯಾಕಂತಂದ್ರೆ ರಷ್ಯಾದ ಇನಿಷಿಯಲಿ ಇಟ್ ವಾಸ್ ಪಾರ್ಟ್ ಆಫ್ ಉಕ್ರೇನ್.
ರಷ್ಯಾದ ಭಾಗ ಆಗಿತ್ತು ಇದು ಉಕ್ರೇನ್. ಯಾವಾಗ ನಾವು ಕೋಲ್ಡ್ ವಾರ್ ಅಂತ ನೋಡ್ತೀವಿ, ಎರಡನೇ ಮಹಾಯುದ್ಧದ ನಂತರ ಶೀತಲ ಸಮರಗಳಾಗ್ತಿದ್ವು, ಎರಡು ಬ್ಲಾಕ್ಸ್ ಗಳಾಗಿದ್ವು. ನಮ್ಗೆ ಪೂರ್ವದಲ್ಲಿರ್ತಕ್ಕಂಥ ರಷ್ಯನ್ ಬ್ಲಾಕ್, ವೆಸ್ಟ್ ಅಲ್ಲಿ ಇರ್ತಕ್ಕಂಥ USA ಕ್ಯಾಪ್ಟನ್ಶಿಪ್ ಅಲ್ಲಿ ಇರ್ತಕ್ಕಂಥ ಅಲ್ಲಿ ಯುರೋಪಿಯನ್ ಕಂಟ್ರೀಸ್ ಅವೆಲ್ಲ ಇರ್ತಕ್ಕಂಥ ಒಂದು ಬ್ಲಾಕ್, ಅವೆರಡರ ನಡುವೆ ಯುದ್ಧ ಆಗ್ತಿತ್ತು. ಅದನ್ನ ಏನಪ್ಪಾ ಅಂತಂದ್ರೆ ಕೋಲ್ಡ್ ವಾರ್ ಅಂತ ಕರಿತಿದ್ವಿ. ಕೋಲ್ಡ್ ಯಾಕಂತಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋರ್ಸ್ ಯೂಸ್ ಮಾಡ್ತಿರ್ಲಿಲ್ಲ ಅವ್ರು, ಯುದ್ಧನೇ ಮಾಡ್ತಿರ್ಲಿಲ್ಲ. ಬಟ್ ಟೆಕ್ನಾಲಜಿಕಲಿ ನೀನು ಒಂದು ಯುದ್ಧ ವಿಮಾನ ನೀನು ದೊಡ್ಡದಾಗಿರ್ತಕ್ಕಂಥದ್ದು ಕಂಡಿಡ್ದಿ ಅಥವಾ ನೀನ್ ಮ್ಯಾನುಫ್ಯಾಕ್ಚರ್ ಮಾಡಿದೆ ಅಂತಂದ್ರೆ ನಾನು ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥದ್ದು ಮಾಡ್ತೀನಿ. ಒಂದು ಟೆಕ್ನಾಲಜಿಕಲ್ ವಾರ್ ಆಗಕ್ಕೆ ಸ್ಟಾರ್ಟ್ ಆಗ್ತವೆ ಇಲ್ಲಿ ಆ ಟೈಮಲ್ಲಿ. ಅದೇ ಟೈಮಲ್ಲಿ ನಮ್ದು ಭಾರತ ಸ್ವತಂತ್ರ ಆಗ್ತದ ಎರಡನೇ ಮಹಾಯುದ್ಧದ ನಂತರ. ಸೊ ನೀವ್ ಯಾವ್ದಕ್ ಸೇರ್ತೀರಿ? ಯಾವ್ದ್ರಿ? ಅದು ಅದು ಬೇರೆ ನಾವು ಮಾತಾಡ್ತಿರೋದು. ಅದನ್ನೇನಪ್ಪಾ ಅಂತಂದ್ರೆ ನೀವು ಮೈತ್ರಿ ಬಗ್ಗೆ ಹೇಳ್ತಿದ್ರಿ. ಅಟ್ಲಾಂಟಿಕ್ ಇದು ಅಂಟಾರ್ಟಿಕ್ ಮಹಾಸಾಗರದಲ್ಲಿ ನಮ್ದೊಂದು ಸ್ಟೇಷನ್ ನಾವು ಮಾಡಿದೀವಿ ಅಲ್ಲಿ ಎಕ್ಸ್ಪ್ಲೋರೇಷನ್ಗೋಸ್ಕರ. ನಾನು ಇಲ್ಲೇನಂತಂದ್ರೆ ಒಂದು ಪೊಲಿಟಿಕಲ್ ಸಿಚುವೇಶನ್ ನ ನಿಮ್ಗೆ ಹೇಳ್ತಿದ್ದೀನಿ. ಯಾಕಂತಂದ್ರೆ ಇದು ಕ್ರೀಮಿಯಾ ಅಂತ ಹೇಳಿ ನಾವು ನೆನ್ಪಿಡ್ಬೇಕಾಗ್ತದೆ ಇವಾಗ, ಓಕೆನಾ? ಸೊ ಅದಕ್ಕಿಂತ ಮುಂಚೆ ಎರಡು ಬ್ಲಾಕ್ಸ್ ಇದ್ವಲ್ಲ, ಸೊ ನಮ್ದು ಇಂಡಿಯಾ, ನೀವ್ ಯಾವ್ದಕ್ ಜಾಯಿನ್ ಆಗ್ತೀರಿ ಅಂತ ಹೇಳಿ ಬರ್ತದೆ. ರೀಸೆಂಟ್ ಆಗಿ ನಾವು ವೆಸ್ಟ್ ಬ್ಲಾಕ್ ಅಲ್ಲಿ ಇರ್ತಕ್ಕಂಥ ಇಂಗ್ಲೆಂಡ್ ಇಂದ ನಾವೇನಪ್ಪಾ ಅಂತಂದ್ರೆ ಸ್ವತಂತ್ರವನ್ನು ಪಡ್ಕೊಂಡಿದ್ವಿ ನಾವು. ನೀವು ಅದಕ್ಕೆ ಜಾಯಿನ್ ಆಗ್ತೀರಾ ಅಥವಾ ನೀವು ರಷ್ಯಾಕ್ ಜಾಯಿನ್ ಆಗ್ತೀರಾ ಅಂತ ಹೇಳಿ. ಸೊ ಅವಾಗಿರ್ತಕ್ಕಂಥ PM ಏನ್ ಮಾಡ್ತಾರಂತಂದ್ರೆ, ನಾವು ಯಾವ್ದು ಬ್ಲಾಕ್ಸ್ ಕೂಡ ನಾವು ಜಾಯಿನ್ ಆಗೋದಿಲ್ಲ, ನಾವೇನ್ ಮಾಡ್ತೀವಿ ಅಂತಂದ್ರೆ ಅಲಿಪ್ತವಾಗಿರ್ತೀವಿ. ವಿ ವಿಲ್ ನಾಟ್ ಅಲೈನ್ ವಿತ್ ಎನಿ ಒನ್. ಅದಕ್ಕೆ ನಾವು ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ, ಓಕೆನಾ? ಸೊ ಆ ಟೈಮ್ ಅಲ್ಲಿ ಉಕ್ರೇನ್ ಕೂಡ ಇದ್ರದ್ದು ಭಾಗ ಆಗಿರ್ತದೆ ರಷ್ಯಾದ್ದು. ಬಟ್ ಏನಾಗುತ್ತೆ ಅಂತಂದ್ರೆ ಇವ್ರು ಇವಾಗ ಉಕ್ರೇನ್ ಅವರು ಏನ್ ಮಾಡ್ತಾರಂತಂದ್ರೆ, ನಾವು ಇಲ್ಲಪ್ಪ ನಾವೇನಂತಂದ್ರೆ ನೇಟೋಗ್ ಜಾಯಿನ್ ಆಗ್ತೀವಿ, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ಅಂತ ಹೇಳಿ ಒಂದು ಮಿಲಿಟರಿ ಗ್ರೂಪ್ ಇದು ನೇಟೋ. ಇದ್ರಲ್ಲಿ ಏನಂತಂದ್ರೆ ಯುರೋಪಿಯನ್ ರಾಷ್ಟ್ರಗಳಿದಾವಲ್ಲ, ಅವು ತಮ್ಮ ಒಂದು ಗುಂಪನ್ನು ಮಾಡ್ಕೊಂಡ್ಬಿಟ್ಟಿದಾವ್, ಒಂದು ಬಣವನ್ನು ಮಾಡ್ಕೊಂಡಿದಾವ್ ಒಂದು ಗ್ರೂಪ್ ಅಲ್ಲಿ. ಅವ್ರೇನಂತಂದ್ರೆ ಇಲ್ಲಿ ಯಾವುದೇ ಒಂದು ರಾಷ್ಟ್ರ, ಯಾವುದೇ ಒಂದು ದೇಶಕ್ಕೆ, ನ್ಯಾಟೋ ಆರ್ಗನೈಸೇಷನ್ ಇರ್ತಕ್ಕಂಥ ಯಾವುದೇ ಒಂದು ದೇಶಕ್ಕೆ ಅಟ್ಯಾಕ್ ಮಾಡಿದ್ರೆ ನೇಟೋದ್ ಎಲ್ಲಾ ದೇಶಗಳು ಕೂಡ ಅದ್ರ ವಿರುದ್ಧ ಹೋಗ್ಬಹುದು ಅಂತ ಹೇಳಿ. ಉಕ್ರೇನ್ ಏನ್ ಮಾಡಕ್ ಸ್ಟಾರ್ಟ್ ಮಾಡ್ತಿದೆ ಅಂತಂದ್ರೆ, ನಾವು ಅದಕ್ಕೆ ಜಾಯಿನ್ ಆಗ್ತೀವಿ ಅಂತ ಹೇಳೋದಕ್ಕೆ ಇವ್ರೇನ್ ಮಾಡ್ತಾರಂತಂದ್ರೆ ಯುದ್ಧ ಇಲ್ಲಿ ಮಾಡ್ತಾರೆ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಇವ್ರಿಗೆ ಏನ್ ಬೇಜಾರು ಉಕ್ರೇನ್ ಅವ್ರಿಗೆ ಅಂತಂದ್ರೆ, ಇದು ಕ್ರೀಮಿಯಾ ಪೆನಿನ್ಸುಲಾ ಅಂತ ಬರ್ತದೆ. ಇದು ಕ್ರೀಮಿಯಾ ಅನ್ನೋ ಒಂದು ಭಾಗ, ಇದಿಷ್ಟು ನೋಡ್ತಿದೀವಲ್ಲ ನಾವ್ ಇದನ್ನ 2014ರಲ್ಲಿ ಮಿಲಿಟರಿ ಫೋರ್ಸ್ ಯೂಸ್ ಮಾಡ್ಕೊಂಡು ಇದನ್ನ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡ್ತಾರೆ ರಷ್ಯಾದವ್ರು. ಮತ್ತದಾದ್ಮೇಲೆ ಇವ್ರದ್ದು ಬೇಡಿಕೆ ಏನಾಗುತ್ತಂದ್ರೆ, ನಾವು ಮತ್ತೆ ನೇಟೋ ಜಾಯಿನ್ ಆಗ್ತೀವಿ, ಯಾಕಂತಂದ್ರೆ ನಮ್ಗೆ ಗೊತ್ತಿಲ್ಲ ನೀವು ಯಾವಾಗ ಮತ್ತೆ ಬರಬಹುದು ನಮ್ಗೆ ಅಂತ ಹೇಳಿ, ನಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ. ಸೊ ಹಾಗಾಗಿ ಏನಂತಂದ್ರೆ ಇದ್ರ ನಡುವೆ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ನಡೀತಿದೆ. ಹಾಗಾಗಿ ರೆಗ್ಯುಲರ್ ನ್ಯೂಸ್ ಪೇಪರ್ ಅಲ್ಲಿ ಉಕ್ರೇನ್ ದೇಶದ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ, ರಷ್ಯಾದ ಬಗ್ಗೆ ಮಾಹಿತಿ ಬರ್ತಾ ಇರುತ್ತೆ. ಹಾಗಾಗಿ ಉಕ್ರೇನ್ ಸರೌಂಡಿಂಗ್ ಕಂಟ್ರೀಸ್ ಯಾವ್ದಂತ ಕೂಡ ಕೇಳ್ಬೋದಲ್ಲ ನಮ್ ಕ್ವಶನ್. ಯಾಕಂತಂದ್ರೆ ಮಿನಿಮಮ್ ಕಾಮನ್ ಸೆನ್ಸ್ ನಮ್ಗೆ ಇರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು. ಸೊ ಉಕ್ರೇನ್ ಸರೌಂಡಿಂಗ್ ಅಥವಾ ಉಕ್ರೇನ್ ರಿಲೇಟೆಡ್ ಬ್ಲಾಕ್ ಸಿ ಇದೆ ಅಲ್ಲ ಇದು, ಸೊ ಬ್ಲಾಕ್ ಸಿ ಇದ್ದು ಸರೌಂಡಿಂಗ್ ನೇಷನ್ಸ್ ಯಾವಿದೆ ಅಂತ ಕೂಡ ಕ್ವಶನ್ಸ್ ನಮ್ಗೆ ಇಲ್ಲಿ ಬರಬಹುದು. ಗೊತ್ತಾಯ್ತ್ರಿ ಇಲ್ಲಿ ನಮ್ಗೆ? ಸೊ ರೊಮೇನಿಯಾ ಇದೆ, ಅದಾದ್ಮೇಲೆ ಉಕ್ರೇನ್ ಇದೆ, ಅದಾದ್ಮೇಲೆ ನಮ್ಗೆ ಇಲ್ಲಿ ಭಾಗವಾದ ನೋಡ್ತಿದ್ವಲ್ಲ ನಾವು, ಇದೆಲ್ಲ ಪೂರ್ತಿ ರಷ್ಯಾದ ಭಾಗ ಇದು, ರಷ್ಯಾದ್ದು. ಅದಾದ್ಮೇಲೆ ಇಲ್ಲೇನಪ್ಪಾ ಅಂತಂದ್ರೆ ಜಾರ್ಜಿಯಾ ದೇಶ ಇರ್ತಕ್ಕಂಥದ್ದು, ಓಕೆನಾ? ಇಲ್ಲಿ ನೋಡ್ರಿ, ಇಲ್ಲಿ ಎರಡು ದೇಶ ಬರ್ತವೆ ಇಲ್ಲಿ, ಜಾರ್ಜಿಯಾ ಮತ್ತೆ ಅಜರ್ಬೈಜಾನ್. ಇವೆರಡು ಕಾಕಸಸ್ ಮೌಂಟೇನ್ ಅಂತ ಬರ್ತದೆ. ಇಲ್ಲಿ ಪರ್ವತ ಶ್ರೇಣಿ ಕಾಣಿಸ್ತಿದೆ ಅಲ್ಲ, ಇದು ವೈಟ್ ಇದು ಕಾಕಸಸ್ ಪರ್ವತ ಶ್ರೇಣಿ. ಇದು ಇಲ್ಲಿ ಡಿವೈಡ್ ಮಾಡುತ್ತಿದ್ದು ಯಾವ್ದನ್ನ ಮೇಲ್ಗಡೆ ಇರ್ತಕ್ಕಂಥ ಯುರೋಪನ್ನ ಮತ್ತೆ ಕೆಳಗಡೆ ಇರ್ತಕ್ಕಂಥ ಏಷ್ಯಾನ ಡಿವೈಡ್ ಮಾಡ್ತಕ್ಕಂಥ ಒಂದು ಕಾಕಸಸ್ ಮೌಂಟೇನ್, ಹಾರಿಜಾಂಟಲಿ ಸ್ಪ್ರೆಡ್ ಮೌಂಟೇನ್ ರೇಂಜ್ ಇದು ಕಾಕಸಸ್ ಮೌಂಟೇನ್ ರೇಂಜ್, ಓಕೆನಾ? ಸೊ ಜಾರ್ಜಿಯಾ ಮತ್ತೆ ಅಜರ್ಬೈಜಾನ್ ಇವು ಆಜು ಬಾಜು ಇದಾವಂತ ನೆನ್ಪಿಟ್ಕೊಳ್ರಿ. ಯಾಕಂತಂದ್ರೆ ನೆಕ್ಸ್ಟ್ ಕ್ಯಾಸ್ಪಿಯನ್ ಸಮುದ್ರ ನೋಡ್ತೀವಿ ನಾವು. ಇಷ್ಟು ಅರ್ಥ ಮಾಡ್ಕೊಂಡ್ಮೇಲೆ ಇಲ್ಲೇ ಏನಪ್ಪಾ ಅಂತಂದ್ರೆ ನಮ್ಗೆ ಜಲಸಂಧಿಗಳು ಬರ್ತಾವ, ಸ್ಟ್ರೇಟ್ಸ್. ಇದು ಬ್ಲಾಕ್ ಸಿ, ಇದೇನಪ್ಪಾ ಅಂತಂದ್ರೆ ಸಿ ಆಫ್ ಅಜೋವ್ ಅಂತ ನಾವ್ ಇದಕ್ಕೆ ಕರಿತೀವಿ. ಇದು ಸಿ ಆಫ್ ಅಜೋವ್, ಅಜೋವ್ ಸಮುದ್ರ ಇದು ಸಿ ಆಫ್ ಅಜೋವ್ ಅಂತ ಹೇಳಿ ಈ ಭಾಗವನ್ನ, ಓಕೆನಾ? ಈ ಸಿ ಆಫ್ ಅಜೋವಿಗೆ ಮತ್ತೆ ಬ್ಲಾಕ್ ಸಿಗೆ ಕನೆಕ್ಟ್ ಮಾಡ್ತಕ್ಕಂತ ಒಂದು ಜಲಸಂಧಿ ಯಾವುದು ಅಂತನೂ ಇಲ್ಲಿ ಕಾಣಿಸ್ತಿದಲ್ಲ, ಜಲಸಂಧಿ ತಾನೇ ಇದು ಒಂದು. ಜಲಸಂಧಿ ಇದು ಯಾವ್ದಪ್ಪ ಅಂತಂದ್ರೆ ಕರ್ಚ್ ಜಲಸಂಧಿ ಅಂತ ನಾವು ಕರಿತೀವಿ. ಕಾಣಿಸ್ತಿದಲ್ಲ, ಇದು ಕರ್ಚ್ ಜಲಸಂಧಿ, ಕರ್ಚ್ ಸ್ಟ್ರೈಟ್ ಅಂತ ನಾವ್ ಇದನ್ನ ಕರಿತೀವಿ ಇಲ್ಲಿರ್ತಕ್ಕಂಥದ್ದು.
ಕರ್ಚ್ ಸ್ಟ್ರೈಟ್. ಅದಕ್ಕೆ ಇಲ್ಲಿ ನೋಡ್ರಿ ಏನಪ್ಪಾ ಅಂತಂದ್ರೆ ಇಲ್ಲಿ ನಮ್ಗೆ ಬ್ರಿಡ್ಜ್ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ. ಯಾಕಂತಂದ್ರೆ ಇಲ್ಲಿ ವಾಟರ್ ಬಾಡಿ ಕನೆಕ್ಟ್ ಮಾಡ್ತಿದೆ ಇದು. ದೇರ್ ಇಸ್ ನೋ ಲ್ಯಾಂಡ್ ಹಿಯರ್. ಅದಕ್ಕೋಸ್ಕರ ಏನಂತಂದ್ರೆ ಇಲ್ಲಿ ಬ್ರಿಡ್ಜ್ ಇದೆ, ನಾವು ನೋಡಬಹುದು ಇಲ್ಲಿ. ಗೊತ್ತಾಗ್ತಿದ್ದಾರೆ ಇದು? ಸೊ ಇಲ್ಲೇನಂತಂದ್ರೆ ನಮ್ಗೆ ಕ್ಯಾಸ್ಪಿಯನ್ ಸೀದು ಉತ್ತರ ಭಾಗದಲ್ಲಿ, ಕ್ಯಾಸ್ಪಿಯನ್ ಸೀದು ಸಾರಿ ಬ್ಲಾಕ್ ಸಮುದ್ರದ ಉತ್ತರ ಭಾಗದಲ್ಲಿ ನಮ್ಗೆ ಯಾವ್ದು ಕಾಣಿಸ್ಕೊಳ್ಳುತ್ತೆ? ನಮ್ಗೆ ಸಿ ಆಫ್ ಅಜೋವ್, AZOV, ಸಿ ಆಫ್ ಅಜೋವ್. ಇಲ್ಲಿರ್ತಕ್ಕಂತ ಒಂದು ಜಲಸಂಧಿ ಯಾವ್ದಪ್ಪ ಅಂತಂದ್ರೆ ಕರ್ಚ್ ಜಲಸಂಧಿ. ಓಕೆನಾ? ಈ ಬ್ಲಾಕ್ ಸೀದು ಮತ್ತೆ ಟರ್ಕಿಯಲ್ಲಿ ಬಂದ್ರೆ ನಾವು, ಟರ್ಕಿ ದೇಶಕ್ಕೆ ಬಂದ್ರೆ ನಾವು, ಸೊ ಟರ್ಕಿಯಲ್ಲಿ ಇಸ್ತಾಂಬುಲ್ ಸಿಟಿಯನ್ನು ನಾವು ನೋಡ್ತಿದೀವಲ್ಲ, ಈ ಇಸ್ತಾಂಬುಲ್ ಸಿಟಿಯಲ್ಲೇ ನಮ್ಗೆ ಇಲ್ಲಿ ಒಂದು ಜಲಸಂಧಿ ಕಾಣಿಸ್ಕೊಳ್ಳುತ್ತೆ. ಅದೇನ್ ಮಾಡುತ್ತೆ ಅಂತಂದ್ರೆ ಮೇಲಿರ್ತಕ್ಕಂತ ಬ್ಲಾಕ್ ಸೀನ ಮತ್ತೆ ಇಲ್ಲಿರ್ತಕ್ಕಂಥ ಸಿ ಆಫ್ ಮರ್ಮರ ಅಂತ ನಾವ್ ಇದನ್ನ ಕರಿತೀವಿ. ಮರ್ಮರ ಸಮುದ್ರ, ಆ ಮರ್ಮರ ಸಮುದ್ರವನ್ನ ಕನೆಕ್ಟ್ ಮಾಡ್ತಕ್ಕಂತ ಒಂದು ಜಲಸಂಧಿ ಬರುತ್ತೆ. ಈ ಜಲಸಂಧಿ ಯಾವ್ದ್ರಿ ಇದ್ರ ಹೆಸರು? ಇದು ಯಾವ್ದಪ್ಪ ಅಂತಂದ್ರೆ ಬಾಸ್ಪರಸ್ ಜಲಸಂಧಿ. ಯಾವ್ದ್ರಿ ಇದು? ಬಾಸ್ಪರಸ್ ಜಲಸಂಧಿ. ಇಲ್ಲಿದೆ ನೋಡ್ರಿ ಅದು ಬಾಸ್ಪರಸ್ ಜಲಸಂಧಿ. ಈ ಗೂಗಲ್ ಅರ್ತ್ ಅಲ್ಲಿ ಇದು ತೋರಿಸೋದಿಲ್ಲ, ನೀವು ಸರ್ಚ್ ಕೊಟ್ರೆ ನಮ್ಗೆ ಇದು ನೋಡ್ತೀವಿ ನಾವು, ಇಲ್ಲಿ ಇರ್ತಕ್ಕಂತ ಜಲಸಂಧಿ. ಇಲ್ಲಿ ನೋಡ್ಬೋದು ನಾವು, ಇಲ್ಲಿ ಬ್ರಿಡ್ಜ್, ಮತ್ತೆ ಬ್ರಿಡ್ಜ್ ಇದೆ, ಅದ್ರ ಕೆಳಗಡೆ ಹಡಗು ಹೋಗ್ತಿರೋದು ಕೂಡ ನಮ್ಗೆ ಕಾಣಿಸ್ತಿದೆ ಇಲ್ಲಿ. ಬ್ರಿಡ್ಜ್ ಮೇಲೆ ವಾಹನಗಳು ಹೋಗ್ತಿರೋದು ಕೂಡ ನಮ್ಗೆ ಕಾಣಿಸ್ತಿದೆ, ಇಲ್ಲಿ ನೋಡ್ಬೋದು ನಾವು. ಅವ್ರು ಅದಕ್ಕೆ ಹೆಸರು ಕೂಡ ಕೊಟ್ಟಿದ್ದಾರೆ, ಆ ಬ್ರಿಡ್ಜ್ ಇದು 47 ಅಂತ ಹೇಳಿ. 4 ಲೈನ್ ಇರ್ತಕ್ಕಂಥದ್ದು ಇದು, ಅಷ್ಟು ದೊಡ್ಡ ಬ್ರಿಡ್ಜ್ ಇದು. ಯಾಕಂತಂದ್ರೆ ಆ ಕಡೆ ಭಾಗ ಇದೆ ಅಲ್ಲ ಅದು ಟರ್ಕಿದು, ಆ ಭಾಗವನ್ನ ಕನೆಕ್ಟಿವಿಟಿ ಮಾಡ್ಬೇಕಲ್ಲ ಇಲ್ಲಿ. ಸೊ ಮೇನ್ ಲ್ಯಾಂಡ್ ಆಫ್ ಟರ್ಕಿ ಇಲ್ಲಿ ಕಾಣಿಸ್ಕೊಳತ್ ನಮ್ಗೆ. ಮತ್ತೆ ಅದ್ರದ್ದು ಉಳುಕಿದ್ದ ಭಾಗ ಏನಪ್ಪಾ ಅಂತಂದ್ರೆ ನಮ್ಗೆ ಯುರೋಪ್ ಅಲ್ಲಿ ಇದೆ. ಸೊ ಅದ್ರದ್ದು ಕನೆಕ್ಟಿವಿಟಿ ಮಾಡೋದಕ್ಕೋಸ್ಕರ. ಓಕೆನಾ? ಇದು ಯಾವ್ದ್ರ ಇಲ್ಲಪ್ಪ ಅಂತಂದ್ರೆ ಬಾಸ್ಪರಸ್ ಸ್ಟ್ರೇಟ್ ಅಂತ ನಾವ್ ಇದು ಕರಿತೀವಿ, ಬಾಸ್ಪರಸ್ ಜಲಸಂಧಿ ಅಂತ ಹೇಳಿ. ಆ ಬಾಸ್ಪರಸ್ ಜಲಸಂಧಿ ಏನನ್ನ ಕನೆಕ್ಟ್ ಮಾಡ್ತಿದೆ? ಬ್ಲಾಕ್ ಸಿ ಅನ್ನ ಮತ್ತೆ ಸಿ ಆಫ್ ಮರ್ಮರವನ್ನ ಕನೆಕ್ಟ್ ಮಾಡ್ತಿದೆ. ಬ್ಲಾಕ್ ಸಿ ಮತ್ತೆ ಸಿ ಆಫ್ ಮರ್ಮರವನ್ನ ಅದು ಕನೆಕ್ಟ್ ಮಾಡ್ತಿದೆ. ಓಕೆ, ಬ್ಲಾಕ್ ಸಿ ಅಂಡ್ ದೆನ್ ಸಿ ಆಫ್ ಮರ್ಮರ ಅದು ಕನೆಕ್ಟ್ ಮಾಡ್ತಿದೆ ಅಂತ ಹೇಳಿ ನಮ್ಗೆ ಗೊತ್ತಾಯ್ತು. ಮತ್ತೆ ಅದಾದ್ಮೇಲೆ ಸಿ ಆಫ್ ಮರ್ಮರ ಇಂದ ಇಲ್ಲಿ ಏಜಿಯನ್ ಸಿ ಅಂತ ಬರ್ತದೆ. ಇದು ಮೆಡಿಟೇರಿಯನ್ ಸಮುದ್ರದ್ದು ಒಂದು ಭಾಗ ಇದು. ಇದು ಏಜಿಯನ್ ಸಿ ಅಂತ ಹೇಳಿ ಅಲ್ಲಿ ಕನೆಕ್ಟ್ ಮಾಡ್ತಕ್ಕಂತ ಒಂದು ಇಲ್ಲಿ ಪಾಯಿಂಟ್ ಬರ್ತದೆ. ಇಲ್ಲಿ ಒಂದು ಸ್ಟ್ರೇಟ್, ಇಲ್ಲೊಂದು ಜಲಸಂಧಿ. ಇದ್ಯಾವ್ದಪ್ಪ ಅಂತಂದ್ರೆ ಡಾರ್ಡನೆಲ್ಲೆಸ್ ಜಲಸಂಧಿ. ಡಾರ್ಡನೆಲ್ಲೆಸ್ ಜಲಸಂಧಿ. ಯಾಕಂತಂದ್ರೆ ಇವು ಕಂಟಿನ್ಯೂಸ್ ಆಗಿ ಕ್ವಶನ್ಸ್ ಆಗಿದಾವ್ರಿ. ಇದೊಂದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥದ್ದು. ಓಕೆನಾ? ಡಾರ್ಡನೆಲ್ಲೆಸ್ ಜಲಸಂಧಿ. ಅದಕ್ಕೆ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲೇ, ನಮ್ಗೆ ಏನಪ್ಪಾ ಅಂತಂದ್ರೆ 3 ಪಾಯಿಂಟ್ಸ್ ಗಳು ನಮ್ಗೆ ಇಲ್ಲಿ ಕಾಣಿಸ್ತಾವ. 3 ಪಾಯಿಂಟ್ಸ್ ಗಳು. ಬ್ಲಾಕ್ ಸಿ ಅಂತಂದ್ರೆ ಗೊತ್ತಾಯ್ತು ನಮ್ಗೆ, ಟಿ ಬರ್ಗರ್ ಅಂತ ಹೇಳಿ. ಅದಾದ್ಮೇಲೆ 3 ಪಾಯಿಂಟ್ಸ್ ಅಂತಂದ್ರೆ ಬ್ಲಾಕ್ ಸಿ ಸರೌಂಡಿಂಗ್ ಕೂಡ ವಿ ಹ್ಯಾವ್ ಅ ಸ್ಮಾಲ್ ಅಮೌಂಟ್ ಆಫ್ ಸೀಸ್. ಚಿಕ್ಕದಾಗಿರ್ತಕ್ಕಂತ ಸಮುದ್ರಗಳು ನಮ್ಗೆ ಕಾಣಿಸ್ಕೊಳ್ತವೆ. ಇದನ್ನ ನಾವು ಸಿ ಆಫ್ ಅಜೋವ್ ಅಂತ ನಾವು ಇದನ್ನ ಕರಿತೀವಿ, ಸಿ ಆಫ್ ಅಜೋವ್. ಮತ್ತದಾದ್ಮೇಲೆ ಇಲ್ಲಿರ್ತಕ್ಕಂಥ ಮರ್ಮರ ಸಿ, ಮರ್ಮರ ಸಿ. ದಟ್ ಮೀನ್ಸ್ ಏನಂತಂದ್ರೆ ಇಲ್ಲಿ ಯಾವ್ದು ಜಲಸಂಧಿ ಇದೆ, ಇಲ್ಲಿ ಯಾವ್ದು ಜಲಸಂಧಿ ಇದೆ, ಮತ್ತೆ ಇಲ್ಲಿ ಯಾವ್ದು ಜಲಸಂಧಿ ಇದೆ ಅಂತ ಕೂಡ ಕ್ವಶನ್ಸ್ ಆಗಿದಾವೆ. ಇಲ್ಲಿ ಯಾವ್ದಿತ್ರಿ ನಮಗೆ? ಏಜಿಯನ್ ಸಿ. ಏಜಿಯನ್ ಸಿ ಇಲ್ಲಿ ಇರ್ತಕ್ಕಂಥದ್ದು. ಓಕೆ ರೀ? ಇಲ್ಲಿ ಯಾವ್ದಿದೆ ರೀ ನಮ್ಗೆ? ಕರ್ಚ್ ಇರ್ತಕ್ಕಂಥದ್ದು, ಕರ್ಚ್ ಜಲಸಂಧಿ, ಕರ್ಚ್ ಜಲಸಂಧಿ. ಅದಾದ್ಮೇಲೆ ಇಲ್ಲಿ ನಾವು ನೋಡಿದ್ರೆ ಬಾಸ್ಪರಸ್, ಬಾಸ್ಪರಸ್ ಜಲಸಂಧಿ. ಇಲ್ಲಿ ನೋಡಿದ್ರೆ ನಮ್ಗೆ ಯಾವ್ದಿದೆ? ನಮ್ಗೆ ಡಾರ್ಡನೆಲ್ಲಸ್, ಡಾರ್ಡನೆಲ್ಲಸ್ ಜಲಸಂಧಿ. ಇದೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಇರ್ತಕ್ಕಂಥದ್ದು. ನೆನ್ಪಿಟ್ಕೊಳ್ತಿರಲ್ಲ ಇಷ್ಟು? ನಾವೇನ್ ಮಾಡ್ಬೇಕ್ರಿ? ಒಂದು ಫಸ್ಟ್ ಭೌಗೋಳಿಕ ಸನ್ನಿವೇಶ ಏನಿದೆ ಅಂತ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಪೊಲಿಟಿಕಲಿ ಅವುಗಳ ಹೆಸರೇನ್ ಕೊಟ್ಟಿದೀವಿ ನಾವು, ಅಲ್ಲಿ ಇರ್ತಕ್ಕಂಥ ನೇಮಿಂಗ್ಸ್ ಏನಿದೆ ಅದನ್ನ ನಾವಿಲ್ಲಿ ನೆನ್ಪಿಡ್ಬೇಕಾಗುತ್ತೆ. ಓಕೆನಾ? ಸೊ ಇಟ್ಸ್ ಆಲ್ ಅಬೌಟ್ ಬ್ಲಾಕ್ ಸಿ ಆಗಿತ್ತು ನಮ್ಗೆ. ಮತ್ತದಾದ್ಮೇಲೆ ನಮ್ಗೆ ಯಾವ್ದಿದೆ ಅಂತಂದ್ರೆ ನೆಕ್ಸ್ಟ್ ನಮಗೆ ಕ್ಯಾಸ್ಪಿಯನ್ ಸಿ. ನೋಡ್ರಿ, ಇದು ಒಂದೇ ಅಕ್ಷಾಂಶದಲ್ಲ ನೋಡ್ಬೋದು ಇವನ್ನ. ಕ್ಯಾಸ್ಪಿಯನ್ ಸಿ ಏನ್ ಹೇಳಿದೆ ನಿಮ್ಗೆ? ಕೀವರ್ಡ್ ತಾರೀಖ್, TARIK, ತಾರೀಖ್. ಇದ್ರಲ್ಲಿ ಯಾವ್ದು ಬರುತ್ತೆ ಮತ್ತೆ ನಮ್ಗೆ? ಟಿ ಅಂತ ಇಲ್ಲಿ ನಾವು ನೋಡಿದ್ರೆ
ಇಲ್ಲಿ ಬಂದು ನಾವು ಈ ಕಡೆ ಸೈಡ್, ಓಕೆನಾ, ಟರ್ಕಿ ಎಲ್ಲ ಇದು. ಇಲ್ಲಿ ಟಿ ಅಂತ ಬಂತಂದ್ರೆ ತುರ್ಕ್ಮೆನಿಸ್ತಾನ್, ಓಕೆನಾ. ಇಲ್ಲಿ ನೋಡ್ತಿದೀವಲ್ಲ ನಾವು, ಇಲ್ಲಿ ತುರ್ಕ್ಮೆನಿಸ್ತಾನ್ ಇದು. ಅದಾದ್ಮೇಲೆ ಈ ಕಡೆ ನಮ್ಗೆ ಕಜಕಿಸ್ತಾನ್. ಆರ್ ಅಂತಂದ್ರೆ ಇಲ್ಲಿ ಮೇಲ್ಗಡೆ ರಷ್ಯಾ, ಹೌದಿಲ್ರಿ ಇದು. ಸೊ ರಷ್ಯಾ ಮೀನ್ಸ್ ಇವಾಗ ರಷ್ಯಾಗೆ ಕ್ಯಾಸ್ಪಿಯನ್ ಕೂಡ ಟಚ್ ಅಲ್ಲಿ ಇದೆ, ಬ್ಲಾಕ್ ಸೀನು ಕೂಡ ಟಚ್ ಅಲ್ಲಿ ಇರ್ತಕ್ಕಂಥದ್ದು, ಓಕೆನಾ. ಅದಾದ್ಮೇಲೆ ಇಲ್ಲಿ ನಮ್ಗೆ ಕಾಕಸಸ್ ಮೌಂಟೇನ್ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಅಜರ್ಬೈಜಾನ್. ಮತ್ತದಾದ್ಮೇಲೆ ನಮ್ಗೆ ಇಲ್ಲಿ ಇರಾನ್, ಐ ಅಂತಂದ್ರೆ ಗೊತ್ತಾಯ್ತಲ್ಲ, ಇದು ತಾರೀಖ್ ಅಂತ ನೆನ್ಪಿಡ್ತೀರಿ. ಸೊ ಇರಾನ್ ಅಂತ ಬಂದಾಗ ಇರಾನಿಗೆ ನೋಡ್ರಿ ಎರಡು ಕಡೆ ಕನೆಕ್ಟಿವಿಟಿ ಸಿಗ್ತದ ಅದಕ್ಕೆ, ವಾಟರ್. ಇರಾನ್ ದೇಶ ನ್ಯೂಸ್ ಅಲ್ಲಿ ಇದೆ ಅಲ್ಲ ಇದು. ಇದೊಂದೇ ಇಡೀ ಪ್ರಪಂಚವನ್ನ ಎದುರಾಕೊಂಡು ಕುತ್ಕೊಂಡೈತಿ. ರೀಸೆಂಟ್ ಆಗಿ ಯುದ್ಧ ಕೂಡ ಆಯ್ತು ಇರಾನ್ ಮೇಲೆ. ಎಲ್ಲಿಂದ? ಇಲ್ಲಿ ಇರ್ತಕ್ಕಂಥ ಇಸ್ರೇಲ್ ಇಂದ ಬಾಂಬ್ಗಳು ಹಾಕಿದ್ರಲ್ಲ ಇಲ್ಲಿ, ಇವ್ರು ಇಲ್ಲಿ ಬಾಂಬ್ ಹಾಕಿದ್ರು, ಇವ್ರು ಇಲ್ಲಿ ಬಾಂಬ್ ಹಾಕಿದ್ರು, ಮಿಸೈಲ್ಸ್ ಗಳು ಅಂತ ಹೇಳಿ ಯೂಸ್ ಮಾಡಿದ್ರಲ್ಲಿ. ಸೊ ಅದಕ್ಕೆ ನಮ್ಗೆ ಏನಂತಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಡಿಫೆನ್ಸ್ ಅಲ್ಲಿ ಮತ್ತೆ ನಮ್ಗೆ ಮಿಸೈಲ್ಸ್ ಗಳು ಅಂತ ಹೇಳಿ ಬರ್ತಾವ ನಮ್ಗೆ. ಮಿಸೈಲ್ಸ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್, ಏರ್ ಟು ಸರ್ಫೇಸ್ ಮಿಸೈಲ್, ಸರ್ಫೇಸ್ ಟು ಏರ್ ಮಿಸೈಲ್ಸ್, ಅವುಗಳ ಹೆಸರೇನು? ಸೊ ನಮ್ಮ ಭಾರತದಲ್ಲಿ ಅಂತವ್ ಯಾವಿದಾವೆ? ಇವು ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ನಾವು ಸ್ಟಡಿ ಮಾಡ್ತೀವಿ. ಯಾಕಂತಂದ್ರೆ ಡಿಫೆನ್ಸ್ ಪರ್ಪಸ್ ಇಂದಾಗಿ. ಮತ್ತೆ ಎಷ್ಟು ದೂರ ಅವು ಚಲಿಸ್ತವೆ, ಯಾವ ರೀತಿ ಪೇಲೋಡ್ ತಗೊಂಡ್ ಹೋಗ್ತಾವು. ಪೇಲೋಡ್ ಅಂತಂದ್ರೆ ಯಾವ ರೀತಿಯಾಗಿರ್ತಕ್ಕಂಥ ಸ್ಫೋಟಕಗಳನ್ನ ತಗೊಂಡ್ ಹೋಗ್ತಾವು, ನ್ಯೂಕ್ಲಿಯರ್ ಸ್ಫೋಟಗಳನ್ನ ತಗೊಂಡ್ ಹೋಗ್ತಾವ ಅಥವಾ ಕನ್ವೆನ್ಷನಲ್ ಸ್ಫೋಟಗಳನ್ನ ತಗೊಂಡ್ ಹೋಗ್ತಾವ, ಬಾಂಬ್ಗಳನ್ನ ಅಂತ ಹೇಳಿ ಗೊತ್ತಾಯ್ತಿದ್ದು. ಸೊ ಇರಾನ್ ಅಂತ ಬಂದಾಗ ಇಟ್ ಹ್ಯಾಸ್ ಟೂ ಕನೆಕ್ಟಿವಿಟಿ ವಾಟರ್ ಬಾಡೀಸ್ ಅನ್ನ ನಾವಿಲ್ಲಿ ನೋಡಬಹುದು. ಆನ್ ಒನ್ ಸೈಡ್ ಇಟ್ ಹ್ಯಾಸ್ ಕ್ಯಾಸ್ಪಿಯನ್ ಸಿ, ಮತ್ತೆ ನಾವ್ ಇಲ್ಲಿ ಕೆಳಗಡೆ ಬಂದ್ರೆ ನಮ್ಗೆ ಪರ್ಷಿಯನ್ ಗಲ್ಫ್ ಅಲ್ಲಿ ಅದಕ್ಕೆ ಕನೆಕ್ಟಿವಿಟಿ ಸಿಗ್ತದೆ. ದಟ್ ಮೀನ್ಸ್ ಏನ್ ಮಾಡಬಹುದ್ರಿ, ಅದು ಎರಡು ಕಡೆಯಿಂದನೂ ಕೂಡ ವ್ಯಾಪಾರ ಮಾಡಬಹುದು ಅದು. ಗೊತ್ತಾಯ್ತ್ರಿ ಇದು. ಸೊ ಇದೇನಪ್ಪಾ ಅಂತಂದ್ರೆ ಕ್ಯಾಸ್ಪಿಯನ್ ಸಾಗರದ ಬಗ್ಗೆ ಆಗಿತ್ತು. ಅದಾದ್ಮೇಲೆ ಮೆಡಿಟೇರಿಯನ್ ಸೀದು ಏನಂತಂದ್ರೆ ಇಲ್ಲಿ ನಾವು ಸಹರಾ ಮರುಭೂಮಿ ಅಂತ ನಾವು ನೋಡಿದ್ದಲ್ಲ, ಸಹರಾ ಮರುಭೂಮಿ. ಸೊ ಡೆಸರ್ಟ್ ನೋಡೋ ಟೈಮಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತಾವಂತನೂ ಕೂಡ ಅಲ್ಲಿ ನೋಡಿದ್ವಿ. ಅದ್ರ ಜೊತೆಗೆ ನಾವು 23.5 ಡಿಗ್ರಿ ಅಂತ ಹೇಳಿ ಸ್ಟಡಿ ಮಾಡ್ಬೇಕಾದ್ರೆ ಇಲ್ಲಿ ಯಾವ್ಯಾವ ರಾಷ್ಟ್ರಗಳು ಬರ್ತಾವ ಅಂತ ಹೇಳಿ ಕೂಡ ಹೇಳಿದ್ವಿ. ಅದೇ ಟೈಮಲ್ಲಿ ನಾವು ಆಫ್ರಿಕಾ ಕಾಂಟಿನೆಂಟ್ ಅತ್ಯಂತ ದೊಡ್ಡ ದೇಶ ಯಾವ್ದಂತೂ ಕೂಡ ಮಾತಾಡ್ಬೇಕಾದ್ರೆ ನಮ್ಗೆ ಅಲ್ಜೀರಿಯಾ ಬಗ್ಗೆ ಮಾತಾಡಿದ್ವಿ. ಅದಾದ್ಮೇಲೆ ಲಿಬಿಯಾ. ಸೊ ಲಿಬಿಯಾದಿಂದನೇ ಬಂದಿರ್ತಕ್ಕಂಥವ್ರು ನಮ್ದು ಫಾದರ್ ಆಫ್ ಜಿಯೋಗ್ರಫಿ ಎರೆಟಾಸ್ತನೀಸ್, ಇಲ್ಲಿಂದಾನೇ ಈಜಿಪ್ಟ್ ಅಲ್ಲಿ ಬಂದು, ಈಜಿಪ್ಟ್ ಅಲ್ಲಿ ಅಲೆಕ್ಸಾಂಡ್ರಿಯಾ ನಗರ ಅಂತ ಇರ್ತದ, ಆ ಅಲೆಕ್ಸಾಂಡ್ರಿಯಾ ನಗರದಲ್ಲಿ ಅವ್ರು ಸ್ಟಡಿ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ. ಸೊ ಇಲ್ಲಿ ಕೆಳಗಡೆ ಇರ್ತಕ್ಕಂಥವುಗಳನ್ನ ನಾವಿಲ್ಲಿ ನೋಡ್ಬೋದು. ಅದಾದ್ಮೇಲೆ ನಮ್ಗೆ ಇಲ್ಲಿ ಮೆಡಿಟೇರಿಯನ್ ಸಮುದ್ರದ್ದು ನಾವು ನೋಡಿದ್ರೆ, ಮೆಡಿಟೇರಿಯನ್ ಸಮುದ್ರದಿಂದ ಅಟ್ಲಾಂಟಿಕ್ ಮಹಾಸಾಗರವನ್ನ ಕನೆಕ್ಟ್ ಮಾಡ್ತಕ್ಕಂತ ಒಂದು ಜಲಸಂಧಿ ಬರುತ್ತೆ. ಅದೇ ಯಾವ್ದಪ್ಪ ಅಂತಂದ್ರೆ ಗಿಬ್ರಾಲ್ಟರ್ ಜಲಸಂಧಿ. ಅದೇ ಗಿಬ್ರಾಲ್ಟರ್ ಜಲಸಂಧಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆನಾಲ್ ನಿರ್ಮಾಣ ಮಾಡಿಲ್ಲ. ದಟ್ ಮೀನ್ಸ್ ಹಡಗುಗಳ ಮೂಲಕನೇ ಬರ್ಬೇಕಿಲ್ಲಿ. ಯಾಕೆ ನಿರ್ಮಾಣ ಮಾಡಕ್ಕಾಗ್ಲಿಲ್ಲ ಇದು? ಯಾಕಂತಂದ್ರೆ ಇಲ್ಲಿ ನೋಡ್ರಿ ಎರಡರದ್ದು ಕಲರ್ ಡಿಫರೆನ್ಸ್. ಇದು ಡಾರ್ಕ್ ಕಲರ್ ಇದೆನಾ, ದಟ್ ಮೀನ್ಸ್ ಬಹಳಷ್ಟು ಆಳ ಇದೆ ಅದು. ಪಿಲ್ಲರ್ಸ್ ಹಾಕ್ಬೇಕಲ್ರಿ ನಿರ್ಮಾಣ ಮಾಡ್ಬೇಕಂದ್ರೆ, ಹೌದಾ? ಇಲ್ಲಿ ನಿರ್ಮಾಣ ಮಾಡಕ್ ಆಗಿಲ್ಲ. ಗಿಬ್ರಾಲ್ಟರ್ ಜಲಸಂಧಿ ಯಾವ ದೇಶಗಳಿವು? ಮೇಲ್ಗಡೆ ನಾವು ನೋಡಿದ್ರೆ ಸ್ಪೇನ್, ಇದು ಸ್ಪೇನ್ ದೇಶ. ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಮೊರೊಕ್ಕೋ ದೇಶ. ಸ್ಪೇನ್ ಅಂಡ್ ಮೊರೊಕ್ಕೋ ಇಲ್ಲಿ ಕಾಣಿಸ್ತದಲ್ಲ, ಇದು ಸ್ಪೇನ್. ಮತ್ತೆ ಇಲ್ಲಿ ನಾವು ನೋಡಿದ್ರೆ ಏನಪ್ಪಾ ಅಂತಂದ್ರೆ ಮೊರೊಕ್ಕೋ ದೇಶ. ಇವೆರಡನ್ನ ಕನೆಕ್ಟ್ ಮಾಡ್ತಕ್ಕಂಥ ಗಿಬ್ರಾಲ್ಟರ್ ಜಲಸಂಧಿ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದು. ಗೊತ್ತಾಯ್ತ್ರಿ ಇದು? ಇವೇನಂತಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇವು ಮೆಡಿಟೇರಿಯನ್ ಸಮುದ್ರ ಇರ್ತಕ್ಕಂಥ ಜಲಸಂಧಿಗಳು ಆಗ್ತವೆ. ಆಮೇಲೆ ರೆಡ್ ಸೀದನ್ನು ಕೂಡ ನಾವು ಜಲಸಂಧಿಗಳನ್ನು ನೋಡ್ಕೊಂಡ್ ಬಂದ್ವಿ. ಅದಾದ್ಮೇಲೆ ನಾವು ಇಲ್ಲಿ ಪರ್ಷಿಯನ್ ಗಲ್ಫ್ ಅಲ್ಲಿ ಇರ್ತಕ್ಕಂಥ ಇಲ್ಲೊಂದು ಹಾರ್ಮೂಜ್ ಜಲಸಂಧಿ ಅಂತ ಬರ್ತದೆ. ಹಾರ್ಮೂಜ್ ಜಲಸಂಧಿ, ಹಾರ್ಮೂಜ್ ಸ್ಟ್ರೇಟ್ ಆಫ್ ಹಾರ್ಮೂಜ್, ಇಲ್ಲಿರ್ತಕ್ಕಂಥದ್ದು. ಇದೇನ್ ಮಾಡುತ್ರಿ ಇದು? ಇಲ್ಲಿರ್ತಕ್ಕಂಥ ಪರ್ಷಿಯನ್ ಕಂಟ್ರೀಸ್ ಅಲ್ಲ, ಇವನ್ನ ಪರ್ಷಿಯನ್ ಕಂಟ್ರೀಸ್ ಅಂತ ಕರಿತೀವಿ. ಅದಕ್ಕೆ ಪರ್ಷಿಯನ್ ಗಲ್ಫ್ ಆರ್ ಅರೇಬಿಯನ್ ಗಲ್ಫ್. ಇದನ್ನ ಗಲ್ಫ್ ಆಫ್ ಓಮನ್ ದೇಶದ ಗಲ್ಫ್ ಅಲ್ಲ ಇದು. ಸೊ ಗಲ್ಫ್ ಆಫ್ ಓಮನ್ ಅಥವಾ ಇಂಡಿಯನ್ ಓಷನ್ ಅಥವಾ ಅರೇಬಿಯನ್ ಸೀನ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದು. ಯಾವ್ದ್ರಿ ಇಲ್ಲಿ? ಹಾರ್ಮೂಜ್ ನೆನ್ಪಿಡ್ತಿರಲ್ಲ, ಹಾರ್ಮೂಜ್. ಅದಕ್ಕೆ ಇವೆಲ್ಲವೂ ಏನಪ್ಪಾ ಅಂತಂದ್ರೆ ಗಲ್ಫ್ ಕಂಟ್ರೀಸ್ ಅಂತ ಹೇಳಿ ಕರೀತಾರೆ. ಇವೆಲ್ಲ ದೇಶಗಳನ್ನು ನಾವು ನೋಡಿದ್ರೆ ಗಲ್ಫ್ ಕಂಟ್ರೀಸ್ ಅಂತ ಹೇಳಿ. ಗೊತ್ತಾಯ್ತ್ರಿ ಇದಿಷ್ಟು? ಮತ್ತದಾದ್ಮೇಲೆ ನಮ್ಗೆ ಇಲ್ಲಿರ್ತಕ್ಕಂಥ ಒಂದು ಲೈನ್ ಬರ್ತದೆ ಇಲ್ಲಿ ನಮ್ಗೆ, ಸರ್ಕ್ ಕ್ರೀಕ್ ಲೈನ್. ಸೊ ಸರ್ಕ್ ಕ್ರೀಕ್ ಬಾರ್ಡರ್
ನಮ್ದು ಇಂಡಿಯಾ ಮತ್ತೆ ಪಾಕಿಸ್ತಾನ ನಡುವೆ ಇರತಕ್ಕಂತ ಸರ್ ಕ್ರೀಕ್ ಒಂದು ವೆಟ್ ಲ್ಯಾಂಡ್ ಇದು, ಜೌಗು ಪ್ರದೇಶ, ನಾನ್ ಹ್ಯಾಬಿಟೇಬಲ್ ಅಗ್ರಿಕಲ್ಚರ್ ಸೂಟೇಬಲ್ ಇರ್ಲಾರ್ದಕ್ಕಂಥದ್ದು. ಬಟ್ ಆದ್ರೂ ಕೂಡ ಒಂದು ಪೊಲಿಟಿಕಲ್ ಬೌಂಡ್ರಿ ಕ್ರಿಯೇಟ್ ಮಾಡ್ಬೇಕಿತ್ತಲ್ಲ ಪಾಕಿಸ್ತಾನ ಮತ್ತೆ ಇಂಡಿಯಾ ನಡುವೆ. ಸೊ ಇದನ್ನ ಏನಂತಂದ್ರೆ ನಾವು ಸರ್ ಕ್ರೀಕ್ ಲೈನ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಸೊ ಸರ್ ಕ್ರೀಕ್ ಲೈನ್ ಇದು ಬಾರ್ಡರ್ ಮತ್ತೆ ರೆಗ್ಯುಲರ್ ಡಿಸ್ಪ್ಯೂಟ್ ಇರ್ತೈತಿ ನಮ್ದು ಮತ್ತೆ ಪಾಕಿಸ್ತಾನ ನಡುವೆ. ಓಕೆನಾ, ಸರ್ ಕ್ರೀಕ್ ಲೈನ್ ಅಂತ ಹೇಳಿ ಅಲ್ಲಿ ನಾವು ಒಂದು ನೋಡ್ತೀವಿ, ಅದೊಂದು ಜಿಯೋಗ್ರಫಿಕಲ್ ಏರಿಯಾ. ಮತ್ತ ಅದಾದ್ಮೇಲೆ ನಾವ್ ಇಲ್ಲಿ ಬಂದ್ವಪ್ಪ ಅಂತಂದ್ರೆ ಇದನ್ನ ಏನಂತ ಕರಿತೀವ್ರಿ ನಾವು, ಗುಜರಾತ್ ಅಲ್ಲಿ ಇರ್ತಕ್ಕಂತ ಕಚ್, ಹೌದ್ರಿ, ಖಂಬತ್ತು, ಕಚ್, ಅವೆಲ್ಲ ಏನಂತಂದ್ರೆ ಇಂಡಿಯನ್ ಜಿಯೋಗ್ರಫಿ ಟೈಮ್ ಅಲ್ಲಿ ನೋಡೋಣ. ಮತ್ತ ಅದಾದ್ಮೇಲೆ ನಾವು ಮತ್ತೆ ವೆಸ್ಟಿಗೆ ಹೋದ್ರೆ ಪಾಕ್ ಸ್ಟ್ರೇಟ್ ಇದನ್ನ ಇಲ್ಲಿ. ಸೊ ದಿಸ್ ಇಸ್ ದ ಪಾಕ್ ಜಲಸಂಧಿ, ಪಾಕ್ ಜಲಸಂಧಿ ಅಂತ ನಾವ್ ಇದನ್ನ ಕರಿಬಹುದು. ಸೊ ರಾಮೇಶ್ವರಂ ಲಾಸ್ಟ್ ಪಾಯಿಂಟ್ ನಮ್ದು ಹೇಳೋದಾಯ್ತು ಅಂದ್ರೆ, ಓಕೆನಾ, ರಾಮೇಶ್ವರಂ. ಮತ್ತೆ ಇಲ್ಲಿ ಏನಂತಂದ್ರೆ ಇನ್ನೊಂದು ಇಲ್ಲಿ ಒಂದು ಪಾಯಿಂಟ್ ತೋರಿಸ್ತೀನಿ ನಿಮ್ಗೆ, ಸೇಂಟ್ ಆಂಟೋನೀಸ್ ಚರ್ಚ್ ಅಂತ ಹೇಳಿ ಬರ್ತದೆ. ಇದನ್ನ ಏನಂತಂದ್ರೆ ಕಚ್ಚೆತೇವು ದ್ವೀಪ ಅಂತ ಹೇಳಿ ಕರಿತೀವಿ ನಾವು, ಕಚ್ಚೆತೇವು ಐಲ್ಯಾಂಡ್. ಇಲ್ಲಿ ಏನಂತಂದ್ರೆ ಅಗ್ರಿಕಲ್ಚರಿಗೆ ಲ್ಯಾಂಡ್ ಇದು ಸೂಟೇಬಲ್ ಇಲ್ಲ, ಏನು ಇಲ್ಲ. ಬಟ್ ಫಿಶರ್ ಮೆನ್ಗಳು, ಯಾಕಂತಂದ್ರೆ ಇಷ್ಟು ದೂರದಿಂದ ಬರ್ಬೇಕಲ್ರಿ ಅವರು, ತಮಿಳ್ನಾಡಿಂದ ಆಗ್ಲಿ ಅಥವಾ ಇವ್ರು ಇಲ್ಲಿಂದ ಆಗ್ಲಿ, ಇಲ್ಲಿ ಬಂದು ಏನ್ ಮಾಡ್ತಾರಂತಂದ್ರೆ ನೈಟ್ ಸ್ಟೇ ಮಾಡ್ತಾರ ಅವ್ರು ಅಲ್ಲಿ. ಸೊ ಕಚ್ಚೆತೇವು ದ್ವೀಪ ಎಲ್ಲಿದೆ ಅಂತಾನು ಕೂಡ ಕ್ವಶನ್ ಆಗ್ತದೆ ಇದು. ಸೊ ಕಚ್ಚೆತೇವು ದ್ವೀಪ, ಕಚ್ಚೆತೇವು ದ್ವೀಪ ಇಲ್ಲಿರ್ತಕ್ಕಂಥದ್ದು. ಓಕೆ ರೀ, ಸೊ ಪಾಕ್ ಸ್ಟ್ರೈಟ್ ಅಂತ ಹೇಳಿ ನಾವ್ ಅದನ್ನ ನೋಡಿದ್ವಿ. ಮತ್ತದಾದ್ಮೇಲೆ ಇದೆಲ್ಲ ಏನಂತಂದ್ರೆ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಗಳು. ಓಕೆನಾ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್, ಗ್ರೇಟ್ ನಿಕೋಬಾರ್, ಇಂದಿರಾ ಪಾಯಿಂಟ್, ಗ್ರೇಟ್ ನಿಕೋಬಾರ್ದು ಇಂದಿರಾ ಪಾಯಿಂಟ್. ಇದನ್ನ ಹೆಸರು ಚೇಂಜ್ ಮಾಡಿದ್ವಿ ನಾವು ಇವಾಗ, ಇಂದಿರಾ ಪಾಯಿಂಟ್. ಮುಂಚೆ ಇದನ್ನ ಏನಪ್ಪಾ ಅಂತಂದ್ರೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಕರಿತಿದ್ರು ಇದನ್ನ, ಪಿಗ್ಮಿಲಿಯನ್ ಪಾಯಿಂಟ್. ಇವಾಗ ಏನಂತಂದ್ರೆ ಇಂದಿರಾ ಪಾಯಿಂಟ್ ಅಂತ ಹೇಳಿ ಇಲ್ಲಿ ನಾವು ಕರೆದಿರ್ತಕ್ಕಂಥದ್ದು. ಓಕೆ ರೀ, ಇದು ಯಾವ್ದಕ್ ಹತ್ರ ಆಗುತ್ತೆ ನಮಗೆ, ಕೆಳಗಡೆ ಇರ್ತಕ್ಕಂಥ ಇಂಡೋನೇಷ್ಯಾದಕ್ಕೆ ಹತ್ರ ಇರುತ್ತೆ ನಮ್ಗೆ. ಆಕ್ಚುಲಿ ದ ಮೋಸ್ಟ್ ಕ್ಲೋಸೆಸ್ಟ್ ರೀಜನ್ ನಾವ್ ಇಲ್ಲಿ ನೋಡ್ಬೋದು. ಅದಾದ್ಮೇಲೆ ಮಲಾಕ್ಕಾ ಸ್ಟ್ರೇಟ್ ಇಲ್ಲಿದೆನಾ, ಮಲೇಷಿಯಾ ಮತ್ತೆ ಇಂಡೋನೇಷ್ಯಾದ ಸೆಂಟ್ರಲ್ ಇರ್ತಕ್ಕಂಥ ಮಲಾಕ್ಕಾ ಸ್ಟ್ರೇಟ್ ಇದು ಇಲ್ಲಿ ಕಾಣಿಸಿದೆ ನೋಡ್ರಿ, ದ ಸ್ಟ್ರೇಟ್ ಆಫ್ ಮಲಾಕ್ಕಾ, ದ ಲಾಂಗೆಸ್ಟ್ ಸ್ಟ್ರೇಟ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಇಲ್ಲಿ ಬಹಳಷ್ಟು ಸ್ಟೇಟ್ಸ್ ಗಳು ನಾವು ನೋಡ್ಬೋದು, ಯಾಕಂತಂದ್ರೆ ದ್ವೀಪ ರಾಷ್ಟ್ರ ಅಲ್ಲ ಇದು, ದ್ವೀಪಗಳ ಸಮೂಹ ಇದು. ಬಹಳಷ್ಟು ನಾವು ಸ್ಟೇಟ್ಸ್ ಗಳನ್ನ ಇಲ್ಲಿ ನೋಡಬಹುದು. ಅಲ್ಲಿ ಏನು ಗೂಗಲ್ ಅರ್ತ್ ಅಲ್ಲಿ ಅದು ತೋರಿಸಿದ್ದನ್ನ ಅದನ್ನು ಕೂಡ ಸ್ವಲ್ಪ ನೀಟಾಗಿ ನೆನ್ಪಿಟ್ಕೊಳ್ರಿ. ಅದಾದ್ಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತಂದ್ರೆ ನಮ್ಗೆ ಇಲ್ಲಿ ಆಸ್ಟ್ರೇಲಿಯಾ ಕಾಂಟಿನೆಂಟ್ ಇಲ್ಲಿ ನಾವು ನೋಡ್ತಿದೀವಲ್ಲ, ಆಸ್ಟ್ರೇಲಿಯಾ ಕಾಂಟಿನೆಂಟ್, ಆಸ್ಟ್ರೇಲಿಯಾ ಕಾಂಟಿನೆಂಟ್ ಇಲ್ಲೇನಪ್ಪಾ ಅಂತಂದ್ರೆ ತಸ್ಮೇನಿಯಾ ಅಂತ ಹೇಳಿ ಅದರದೊಂದು ಐಲ್ಯಾಂಡ್ ಇದು, ತಸ್ಮೇನಿಯಾ. ಇಲ್ಲೇ ಯಾವ್ದಪ್ಪ ಅಂತಂದ್ರೆ ಬಾಸ್ ಸ್ಟ್ರೇಟ್ ಅಂತ ಬರ್ತದೆ, ಬಾಸ್ ಸ್ಟ್ರೇಟ್, ಬಾಸ್ ಸ್ಟ್ರೇಟ್. ಇದು ಆಸ್ಟ್ರೇಲಿಯಾದ ದಕ್ಷಿಣದಲ್ಲಿ ಇರ್ತಕ್ಕಂಥದ್ದು ಬಾಸ್ ಸ್ಟ್ರೇಟ್. ಇದನ್ನೇನಂತಂದ್ರೆ ನಾವು ಇಂಡಿಯನ್ ಓಷನ್ ಒಂದು ಭಾಗ ಇದು, ಅದನ್ನ ಅವ್ರು ಏನಂತಂದ್ರೆ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್ ಅಂತ ಹೇಳಿ ಕರೀತಾರೆ. ಬೈಟ್, ಇಲ್ಲ ಯಾಕೆ ಬೈಟ್ ಅಂತ ಬಂತ್ರಿ ಪದ ಇದು? ದ ಗ್ರೇಟ್ ಆಸ್ಟ್ರೇಲಿಯನ್ ಬೈಟ್, BIGHT ಅಂತ ಹೇಳಿ. ಯಾಕಂತಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು ಪದವನ್ನು ಯೂಸ್ ಮಾಡ್ತೀವಿ ನಾವು, ಬೈಟ್ ಅಂತ ಹೇಳಿ, BITE, ಬೈಟ್ ಅಂತ ಹೇಳಿ ನಾವು ಒಂದು ಪದವನ್ನು ಯೂಸ್ ಮಾಡ್ತೀವಿ. ಅಂತಂದ್ರೆ ಕಡಿಯೋದಲ್ಲ, ಕಡ್ದಂಗೆ, ಅದು ಕಟ್ ಮಾಡ್ದಂಗೆ. ಸೊ ಬೈಟ್ ಮಾಡ್ದಂಗೆ, ದಟ್ ಮೀನ್ಸ್ ಆಸ್ಟ್ರೇಲಿಯಾದ ಈ ಭಾಗವನ್ನ ಬೈಟ್ ಮಾಡ್ದಂಗೆ ಕಾಣಿಸ್ಕೊಳ್ಳುತ್ತೆ ಇದೊಂದು ಜಿಯೋಗ್ರಫಿಕಲ್ ಏರಿಯಾ. ಹಾಗಾಗಿ ಅವ್ರು ಏನ್ ಕರೀತಾರ ಅಂತಂದ್ರೆ ಇದನ್ನ ಆಸ್ಟ್ರೇಲಿಯನ್ ಬೈಟ್ ಅಂತ ಹೇಳಿ ಇದನ್ನ ಕರೀತಾರೆ. ಅದನ್ನ ಮತ್ತಿಲ್ಲಿರ್ತಕ್ಕಂಥ ತಸ್ಮಾನಿಯಾ ಸಿ, ತಸ್ಮಾನಿಯಾ ಸಿನ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದು ಯಾವ್ದ್ರಿ, ಇದು ಬಾಸ್ ಸ್ಟ್ರೇಟ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಓಕೆ ರೀ, ಬಾಸ್ ಸ್ಟ್ರೇಟ್ ಅಲ್ಲಿ ಇರ್ತಕ್ಕಂಥದ್ದು. ಮತ್ತ ಆಮೇಲೆ ಇಲ್ಲಿ ಬರ್ರಿ, ನಮ್ಗೆ ಫಿಲಿಪೈನ್ಸ್ ಮತ್ತೆ ತೈವಾನ್ ರಾಷ್ಟ್ರಗಳು. ಇದು ಫಿಲಿಪೈನ್ಸ್ ಅಂತ ಎಲ್ಲಿ ಎಲ್ಲಿ ಲೊಕೇಟ್ ಆಗುತ್ತೆ ಗೊತ್ತಾಯ್ತಲ್ಲ ನಮ್ಗೆ ಅಲ್ಲಿ, ಓಕೆನಾ, ಈ ರೀತಿ. ಸೊ ಇಲ್ಲಿ ಫಿಲಿಪೈನ್ಸ್ ಇರ್ತಕ್ಕಂಥದ್ದು, ಫಿಲಿಪೈನ್ಸ್ ಮತ್ತೆ ತೈವಾನ್
ಸೊ ತೈವಾನ್ ದೇಶನೂ ಕೂಡ ಫೇಮಸ್ ಇದೆ ರೀ. ತೈವಾನ್ ದೇಶ ಯಾಕೆ ಫೇಮಸ್ ಇದೆ ಅಂತಂದ್ರೆ ಇವಾಗ ನಾವು ಮೊಬೈಲ್ ಅಲ್ಲಿ ಯೂಸ್ ಮಾಡ್ತೀವಲ್ರಿ ನಾವು ಸೆಮಿ ಕಂಡಕ್ಟರ್ ಡಿವೈಸಸ್ಗಳು. ಸೊ ಮೋರ್ ದೆನ್ 50% ವರ್ಲ್ಡ್ ಅಲ್ಲೇ ಮೋರ್ ದೆನ್ 50% ಇದು ಒಂದೇ ರಾಷ್ಟ್ರ ಪ್ರೊಡ್ಯೂಸ್ ಮಾಡ್ತದೆ ಸೆಮಿ ಕಂಡಕ್ಟರ್ಸ್ ಗಳನ್ನ. ಏನ ಇದೆ ಅದು ತೈವಾನ್. ಮತ್ತೆ ಈ ತೈವಾನ್ ಮೇಲೆ ಚೈನಾ ಹತೋಟಿಯನ್ನ ಪಡ್ಕೊಳ್ಳಕ್ಕೆ ಫೋರ್ಸ್ ಮಾಡ್ತಿದೆ. ದಟ್ ಮೀನ್ಸ್ ನಮ್ ದೇಶಕ್ಕೆ ಬಂದು ಜಾಯಿನ್ ಆಗಿ. ಇವೆರಡರ ನಡುವೆ ಇರ್ತಕ್ಕಂಥದ್ದು ಕಾಂಟ್ರವರ್ಸಿ ಇದು ತೈವಾನ್. ಹಾಗಾಗಿ ಫಿಲಿಪೈನ್ಸ್ ಮತ್ತೆ ತೈವಾನ್ ನಡುವೆ ಇರ್ತಕ್ಕಂಥ ಒಂದು ಸ್ಟ್ರೇಟ್ ಇದೆ. ಅದೇ ಯಾವ್ದಪ್ಪ ಅಂತಂದ್ರೆ ಲುಝೋನ್ ಸ್ಟ್ರೇಟ್ ಅಂತ ನಾವು ಕರಿತೀವಿ. ಲುಝೋನ್ ಸ್ಟ್ರೇಟ್ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಲುಝೋನ್ ಸ್ಟ್ರೇಟ್, ಲುಝೋನ್ ಸ್ಟ್ರೇಟ್. ಮತ್ತ ಆಮೇಲೆ ನೆನ್ಪಿಟ್ಕೊಳ್ರಿ, ಇಲ್ಲಿ ಪೆಸಿಫಿಕ್ ಓಷನ್ದೇ ಒಂದು ಭಾಗ ಚೈನಾದ ದಕ್ಷಿಣದಲ್ಲಿ ಇರ್ತಕ್ಕಂಥ ದಕ್ಷಿಣ ಚೈನಾ ಸಮುದ್ರ ಅಥವಾ ಸೌತ್ ಚೈನಾ ಸಿ ಇಲ್ಲಿದೆ ನೋಡ್ರಿ. ಓಕೆನಾ, ಸೌತ್ ಚೈನಾ ಸಿ. ಮತ್ತ ಆಮೇಲೆ ಇಲ್ಲಿ ಬರ್ರಿ. ಸೊ ಚೈನಾದು ತೈವಾನ್ ಅದಾದ್ಮೇಲೆ ಇಲ್ಲಿ ಜಪಾನ್ ಇದೆ ನಮಗೆ. ಸೊ ಜಪಾನ್ದು ಮತ್ತೆ ಇದು ಚೈನಾ. ಸೊ ಚೈನಾದಿಂದ ಇಲ್ಲಿ ನಮ್ಗೆ ಎಲ್ಲೋ ರಿವರ್ ಬಂತು. ಎಲ್ಲೋ ರಿವರ್ ಬಂತು ಇಲ್ಲಿ ಸೇರ್ತು ಅಂತ ಹೇಳಿದ್ವಲ್ಲ, ಇಲ್ಲಿ ಹಾಂಗೋ ರಿವರ್. ಅದನ್ನೇ ನಾವು ಎಲ್ಲೋ ಸಿ ಅಂತ ಕರೆದ್ವಿ ನಾವು. ಎಲ್ಲೋ ಸಿ. ದಟ್ ಮೀನ್ಸ್ ಚೈನಾದ ದಕ್ಷಿಣದಲ್ಲಿ ವಿ ಹ್ಯಾವ್ ಸೌತ್ ಚೈನಾ ಸಿ, ಈಸ್ಟ್ ಚೈನಾ ಸಿ, ಪಶ್ಚಿಮದಲ್ಲಿ ಪಶ್ಚಿಮ ಚೈನಾ ಸಮುದ್ರ. ಮತ್ತೆ ನಾವು ಈಶಾನ್ಯದಲ್ಲಿ ನೋಡಿದ್ರೆ ಎಲ್ಲೋ ಸಿ ಇರ್ತಕ್ಕಂಥದ್ದು. ಈ ಎಲ್ಲೋ ಸಿ ಹತ್ರನ ಏನಪ್ಪಾ ಅಂತಂದ್ರೆ ನಮ್ಗೆ ಯಾವ್ದು ಕಾಣಿಸ್ಕೊಳ್ತಿದ್ರೆ ನಮ್ಗೆ ಇಲ್ಲಿ ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ. ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ. ಈಗ ಗೊತ್ತಾಯ್ತಲ್ರಿ, ಇದು ನಾರ್ತ್ ಕೊರಿಯಾ ಏನ್ ಮಾಡ್ತಿದೆ ಅಂತ. ಯಾವ ರೀತಿ ಇರಾನ್ ಇಡೀ ಪ್ರಪಂಚವನ್ನು ಎದುರಾಕೊಂಡು ಕುತ್ಕೊಂಡೈತಲ್ಲ, ಸಿಮಿಲರ್ಲಿ ನಾರ್ತ್ ಕೊರಿಯಾನು ಕೂಡ. ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ ಯಾಕೆ ಹಿಂಗ ಆಯ್ತು ಅಂತ ಒಂದ್ ಸ್ವಲ್ಪ ನಾವು ಹಿಸ್ಟಾರಿಕಲಿ ನಾವು ನೋಡೋದಾಯ್ತು ಅಂದ್ರೆ, ಕೊರಿಯಾ ದೇಶ ಚೈನಾದ್ದು ಅಂಡರ್, ಸಾರಿ ಜಪಾನ್ ಅಂಡರ್ ಅಲ್ಲಿ ಇರ್ತದ. ಕೊರಿಯಾ ಅನ್ನೋ ಒಂದು ದೇಶನೇ ಪೂರ್ತಿ ದೇಶ ಜಪಾನ್ ಅಂಡರ್ ಅಲ್ಲಿ ಇರ್ತದ. ಜಪಾನ್ 2ನೇ ಮಹಾಯುದ್ಧ ಸೋತೋಗ್ಬಿಡ್ತದ. ಅದಾದ್ಮೇಲೆ ಎಲ್ಲಾ ಅವುಗಳದ್ದು ಏನು ಜಪಾನ್ದು ಜಾಗಗಳಿದ್ವಲ್ಲ ಅವೆಲ್ಲದ್ರ ಮೇಲೆ ಏನಪ್ಪಾ ಅಂತಂದ್ರೆ ಗೆದ್ದೋರ್ದು ಹತೋಟಿ ಸಿಗ್ತದ. ಗೆದ್ದೋರು ಅದ್ರಲ್ಲಿ ಗೆದ್ದೋರಲ್ಲಿ ಯಾರಿದ್ರಿ ನಮ್ಗೆ ಮೇಜರ್ ಆಗಿ ರಷ್ಯಾ ಮತ್ತೆ USA. ರಷ್ಯಾ ಮತ್ತೆ USA ಎರಡಿದ್ದು. ಏನ್ ಮಾಡ್ತು ಅಂತಂದ್ರೆ ರಷ್ಯಾದವರು ನಾನು ನಾರ್ದರ್ನ್ ಪಾರ್ಟ್ ಆಫ್ ಕೊರಿಯಾನ ತಗೊಳ್ತೀನಿ, ಕೊರಿಯಾ ದೇಶದ ಉತ್ತರ ಭಾಗವನ್ನ ತಗೊಳ್ತೀನಿ, ಅದಕ್ಕೆ ನಾನು ನಾರ್ತ್ ಕೊರಿಯಾ ಅಂತ ಹೆಸರಿಡ್ತೀನಿ. ದಕ್ಷಿಣ ಭಾಗವನ್ನ ನಾವ್ ಯಾರು ತಗೊಳ್ತೀವಿ, USA ದವರು. ನಾವೇನಪ್ಪಾ ಅಂತಂದ್ರೆ ದಕ್ಷಿಣ ಕೊರಿಯಾವನ್ನು ತಗೊಂಡು ಅದಕ್ಕೆ ಸೌತ್ ಕೊರಿಯಾ ಅಂತ ಹೆಸರಿಡ್ತೀನಿ. ಸೊ ಅದಕ್ಕೆ ನಾರ್ತ್ ಕೊರಿಯಾದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಬರ್ತದೆ. ಯಾಕಂತಂದ್ರೆ ರಷ್ಯಾ ಏನ್ ಮಾಡ್ತಿರತ್ರಿ, ಕಮ್ಯುನಿಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ಮಾಡ್ತಿರ್ತೈತಿ. ಅದೇ ಇಲ್ಲಿ ಕೆಳಗಡೆ ಬಂತಪ್ಪ ಅಂತಂದ್ರೆ ಇದು ಡೆಮೊಕ್ರೆಟಿಕ್ ಟೈಪ್ ಅಥವಾ ಕ್ಯಾಪಿಟಲಿಸ್ಟಿಕ್ ಟೈಪ್. 2 ಕೀವರ್ಡ್ಸ್ ಓದ್ತಿದ್ದೀವಿ ಎಕನಾಮಿಕ್ಸ್ ಅಲ್ಲಿ. ಯಾವ್ದ್ರಿ, ಒಂದು ಕಮ್ಯುನಿಸ್ಟ್, ಇನ್ನೊಂದೇನಪ್ಪಾ ಅಂತಂದ್ರೆ ಕ್ಯಾಪಿಟಲಿಸ್ಟ್, ಬಂಡವಾಳಶಾಹಿ ಅಂತ ಕರಿತೀವಿ ನಾವು. ಸಿಂಪಲ್ ಆಗಿ ಹೇಳೋದಾಯ್ತು ಅಂತಂದ್ರೆ ಕಮ್ಯುನಿಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ಅಲ್ಲಿ ಗವರ್ಮೆಂಟ್ ಅವರೇ ನಾವೆಲ್ಲಾ ಕೆಲಸವನ್ನ ಮಾಡ್ತೀವಿ. ನಿಮ್ದು ಪ್ರೈವೇಟ್ ಕಂಪ್ನಿ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ನಾವು ಮಾಡ್ತೀವಿ. ಗೊತ್ತಾಗ್ತಿದ್ರಿ, ಇನ್ಫೋಸಿಸ್ ಅಂತ ಕಂಪ್ನಿ ಮಾಡ್ತೀರಿ, ಅದೆಲ್ಲ ಬೇಡ, ಬಂದ್ ಇಲ್ಲಿ ಗವರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗ, ನಿಮ್ದು ಏನ್ ಐಡಿಯಾ ಐತಲ್ಲ ನಾವೇ ಇಂಪ್ಲಿಮೆಂಟ್ ಮಾಡ್ತೀವಿ. ಹಿಂಗ್ ಹೇಳೋದು ಕಮ್ಯುನಿಸ್ಟ್. ಎಲ್ಲಾ ಕೆಲಸನೂ ಕೂಡ ನಾವು ಸರ್ಕಾರದವರೇ ಮಾಡ್ತೀವಿ. ಎಲ್ಲಾ ವೆಲ್ತ್ ಏನೈತಲ್ಲ, ದೇಶಕ್ಕೆ ಬಂದಿರತಕ್ಕಂಥ ಲಾಭ ಐತಲ್ಲ, ಅದನ್ನ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಎಲ್ಲರಿಗೂ ಅಂತ ಹೇಳಿ. ಸೊ ಕಮ್ಯುನಿಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ಹೇಳ್ತಾರೆ. ಅದೇ ನಾವು ಬಂಡವಾಳಶಾಹಿ ಕ್ಯಾಪಿಟಲಿಸ್ಟ್ ಅಲ್ಲಿ ಬಂತು ಅಂತಂದ್ರೆ ನಾವೇನಪ್ಪಾ ಅಂತಂದ್ರೆ ಪ್ರೈಮರಿ ಒಂದಿಷ್ಟು ಕೆಲಸಗಳು ಅದಾವಲ್ಲ ಅಂತವ್ ನಾವು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇದು ಹೆಲ್ತ್ ರಿಲೇಟೆಡ್ ಆಗಿರ್ಲಿ, ಅಥವಾ ಏನಪ್ಪಾ ಅಂತಂದ್ರೆ ನಿಮ್ಗೆ ಒಂದಿಷ್ಟು ಟ್ರಾನ್ಸ್ಪೋರ್ಟ್ ರಿಲೇಟೆಡ್ ಆಗಿರ್ಲಿ, ಅಥವಾ ಮಿಲಿಟರಿ ರಿಲೇಟೆಡ್ ಆಗಿರ್ಲಿ, ಅಂತವ್ ಏನಪ್ಪಾ ಅಂತಂದ್ರೆ ನಾವು ಮಾಡ್ಕೊಂಡು ಹೋಗ್ತೀವಿ. ಉಳ್ಕಿದ್ದೆಲ್ಲ ನೀವು ಬಂದ್ ಮಾಡ್ಬಹುದು. ಗೊತ್ತಾಗ್ತಿದ್ರಿ ಇದು? ಅದೇ ನಮ್ ಭಾರತವನ್ನ ನಾವೇನ್ ಕರಿತೀವಪ್ಪ ಅಂತಂದ್ರೆ ಮಿಕ್ಸ್ಡ್ ಎಕಾನಮಿ. 1991 ನಂತರ ನಾವೇನಪ್ಪಾ ಅಂತಂದ್ರೆ ಲಿಬರಲ್ ಆದ್ವಿ, ನಾವು ಕ್ಯಾಪಿಟಲಿಸ್ಟ್ ಆದ್ವಿ. ಅದಾದ್ಮೇಲೆ ನಮ್ಗೆ ದೊಡ್ಡ ದೊಡ್ಡ ಕಂಪ್ನಿಗಳು ಸ್ಥಾಪನೆ ಮಾಡಕ್ ಸ್ಟಾರ್ಟ್ ಆಯ್ತು. ಅದಕ್ಕಿಂತ ಮುಂಚೆ ಕಂಪ್ನಿ ಸ್ಟಾರ್ಟ್ ಆಗಿದ್ವೆಲ್ಲ ಗೌರ್ಮೆಂಟ್ ಅಂಡರ್ ಅಲ್ಲೇ ಇರ್ತಿತ್ತು. ಎಕ್ಸಾಂಪಲ್ BHEL ನೋಡ್ತೀವಿ ನಾವು, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಅವೆಲ್ಲವೇನ್ರಿ ಅವು ಗೌರ್ಮೆಂಟ್ ಕಂಪ್ನಿ ಓದಿಲ್ರಿ ಅವು. ಇವಾಗೆಲ್ಲ ನೋಡ್ತೀವ ಅಂತ ನಾವು ಇಲ್ಲ, ಇವಾಗ ಪ್ರೈವೇಟ್ ಕಂಪ್ನಿಗಳನ್ನ ನೋಡ್ತೀವಿ ನಾವು. ಯಾಕಂತಂದ್ರೆ ನಮ್ದು ಗೊತ್ತಾಗ್ಬಿಡ್ತು ಎಕನಾಮಿ ಏನಪ್ಪಾ ಅಂತಂದ್ರೆ ಇಟ್ ಶುಡ್ ಬಿ ಲಿಬರಲ್.
ಓಕೆನಾ. ಹಾಗಾಗಿ ಇವಾಗ ಏನಪ್ಪಾ ಅಂತಂದ್ರೆ ಅವಾಗಿಂದ ಮೈಂಡ್ ಸೆಟ್ ಏನಿತ್ತಲ್ಲ, ಸೊ ಕಮ್ಯುನಿಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ನಾರ್ತ್ ಕೊರಿಯಾದವರು ಏನ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ಅಲ್ಲೇ ಇರ್ತಕ್ಕಂಥ ಒಬ್ಬ ರಾಜ, ಆತನ ಮಗನೇ ರಾಜ. ಸೊ ಡಿಕ್ಟೇಟರ್ಶಿಪ್ ಟೈಪ್ ಇಲ್ಲಿ ಕನ್ವರ್ಟ್ ಹಾಕೊಂಡು ಹೋಗತ್ತ. ಅದೇ ಸೌತ್ ಕೊರಿಯಾಕ್ ಬಂತಪ್ಪ ಅಂತಂದ್ರೆ ಅಲ್ಲಿ ಎಲೆಕ್ಟೆಡ್ ಲೀಡರ್ಸ್ ಇರ್ತಾರೆ. ಸೊ ಇವೆರಡು ನಾರ್ತ್ ಕೊರಿಯಾ ಮತ್ತೆ ಸೌತ್ ಕೊರಿಯಾ. ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ನಮ್ಗೆ ಇಲ್ಲಿ ಜಪಾನ್ ಇದೆ ನಮಗೆ. ಸೊ ಜಪಾನ್, ಸೊ ಇದು ಜಪಾನ್ದು ಎಕ್ಸ್ಟೆಂಡೆಡ್ ಪಾರ್ಟೆ ನಮ್ಗೆ ಇಲ್ಲಿ ಕುರಿಲಿ ಐಲ್ಯಾಂಡ್ಸ್ ಅಂತ ಕಾಣಿಸ್ಕೊಳ್ತಾವ್. ನ್ಯೂಸ್ ಅಲ್ಲಿ ಇರ್ತದ ಇಲ್ಲಿ ಕುರಿಲಿ ಐಲ್ಯಾಂಡ್ಸ್, ಕುರಿಲಿ ದ್ವೀಪಗಳಲ್ಲಿ ಕಾಣಿಸಿದವಲ್ಲ ಇವು ಕಂಟಿನ್ಯೂಸ್ ಸ್ಪ್ರೆಡ್ ಆಗಿರ್ತಕ್ಕಂಥದ್ದು. ಇವೇನಾಗ್ತವ್ರೆ ಅಂತಂದ್ರೆ ರಷ್ಯಾಗ ಹೋಗಿ ಟಚ್ ಆಗ್ತದೆ. ಇದು ರಷ್ಯಾದ್ದು ಕಾಮ್ಚಾಟ್ಕಾ ಪೆನಿನ್ಸುಲಾ ಅಂತ ನಾವು ಇದನ್ನ ಕರಿತೀವಿ. ಕಾಮ್ಚಾಟ್ಕಾ ಪೆನಿನ್ಸುಲಾ ಇದನ್ನ ಹೋಗಿ ಕನೆಕ್ಟ್ ಮಾಡ್ತದ. ಇಲ್ಲೇನಂತಂದ್ರೆ ರಷ್ಯಾ ಮತ್ತೆ ಜಪಾನ್ ನಡುವೆ ಇರ್ತಕ್ಕಂಥ ವ್ಯಾಜ್ಯದಲ್ಲಿ ಇರ್ತಕ್ಕಂಥ ಡಿಸ್ಪ್ಯೂಟೆಡ್ ಲ್ಯಾಂಡ್ ಇದು ಕುರಿಲಿ ಐಲ್ಯಾಂಡ್. ದಟ್ ಮೀನ್ಸ್ ಏನ್ ಹೇಳ್ತಿದಾರೆ ಅಂತಂದ್ರೆ ಈ ಐಲ್ಯಾಂಡ್ ಕೂಡ ನಮ್ದೇ. ಅವ್ರೇನ್ ಹೇಳ್ತಿದ್ರು, ಇಲ್ಲ ಇಲ್ಲಿವರೆಗೂ ಕೂಡ ನಮ್ದೇ. ಓಕೆನಾ. ಇಲ್ಲಿ ವ್ಯಾಜ್ಯದಲ್ಲಿ ಇರ್ತಕ್ಕಂಥದ್ದು ಇದು ಒಂದು ಭಾಗ. ಮತ್ತೆ ಇಲ್ಲಿ ಒಂದು ಸಮುದ್ರ ಬರ್ತಿದೆ, ಸಿ ಆಫ್ ಓಖೋಥಾಸ್ಕ್ ಅಂತನೂ ಕೂಡ ನಾವ್ ಇದನ್ನ ಕರಿಬಹುದು, ಅಥವಾ ಓಹಾಸ್ಕ್ ಅಂತ ಕೂಡ ಇದನ್ನ ಪ್ರೊನೌನ್ಸ್ ಮಾಡ್ತಾರೆ. ಸಿ ಆಫ್ ಓಹಾಸ್ಕ್ ಎಲ್ಲಿ ಬರುತ್ತೆ ಅಂತ ಹೇಳಿ ಗೊತ್ತಿರ್ಬೇಕು ನಮ್ಗೆ. ಕಮ್ಚಾಟ್ಕಾ ಪೆನಿನ್ಸುಲಾದ್ದು ರಷ್ಯಾದ ಪೂರ್ವದಲ್ಲಿ ಇರ್ತಕ್ಕಂಥದ್ದು, ಇಲ್ಲಿ ಕಾಣಿಸ್ತಕ್ಕಂಥದ್ದು ಪೆಸಿಫಿಕ್ ಓಷನ್ ಒಂದು ಭಾಗ. ಗೊತ್ತಾಯ್ತ್ರಿ ಇದು. ಸೊ ರಷ್ಯಾಗ್ ಬಂದ್ವಿ ನಾವು. ಸೊ ರಷ್ಯಾದ್ದು ಮತ್ತೆ ಯು ಎಸ್ ಎದ್ ಅಲಾಸ್ಕಾ ರೀಜನ್ ಏನಿದಲ್ಲ, ಇದು ರಷ್ಯಾ ಮತ್ತೆ ಯು ಎಸ್ ಎದ್ ಅಲಾಸ್ಕಾ ರೀಜನ್ ಏನಿದಲ್ಲ, ಇಲ್ಲೇ ನಮ್ಗೆ ಕಾಣಿಸ್ತಕ್ಕಂಥದ್ದು ಯಾವ್ದಪ್ಪ ಅಂತಂದ್ರೆ ಬೇರಿಂಗ್ ಜಲಸಂಧಿ. ಇಲ್ಲಿ ನಮ್ಗೆ ಬೇರಿಂಗ್ ಜಲಸಂಧಿ ಕಾಣಿಸ್ತಿದೆ ಇಲ್ಲಿ. ಗೊತ್ತಾಯ್ತ್ರಿ ಇದು. ಇದ್ರ ಮೂಲಕನೇ ನಮ್ಗೆ ಏನ್ ಹೋಗ್ತಿದೆ, ನಮ್ಗೆ ಅಂತಾರಾಷ್ಟ್ರೀಯ ದಿನರೇಖೆ ಹೋಗ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಡೇಟ್ ಲೈನ್, ಅಂತಾರಾಷ್ಟ್ರೀಯ ದಿನರೇಖೆ ಹೋಗ್ತಕ್ಕಂಥದ್ದು. ನೆನ್ಪಿಡ್ತಿರಲ್ರಿ ಇವಿಷ್ಟು ಒಂದೊಂದು. ಓಕೆ. ಬಾಸ್ಪರಸ್ ಮೆಡಿಟೇರಿಯನ್ ಸಮುದ್ರಕ್ಕೆ ಸಂಪರ್ಕ ಹೊಂದಿದೆಯಾ ಸರ್? ಬಾಸ್ಪರಸ್ ಸ್ಟ್ರೇಟ್ ಮೆಡಿಟೇರಿಯನ್ ಸಮುದ್ರದ ಒಂದು ಭಾಗ ಆಗಿರ್ತಕ್ಕಂಥ ಏಜಿಯನ್ ಸಮುದ್ರ. ಅದನ್ನ ಮೆಡಿಟೇರಿಯನ್ ಸಮುದ್ರ ಅಂತ ಅಂದ್ರೂ ಅವ್ರು ಕೇಳ್ಬೋದು, ಅಥವಾ ನಮ್ಗೇನಪ್ಪಾ ಅಂತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಚಿಕ್ಕ ಸಮುದ್ರ ಇದೆಯಲ್ಲ, ಇದನ್ನ ಈ ಭಾಗವನ್ನ ಸಪರೇಟ್ ಒಂದು ಸಮುದ್ರ ಅಂತನೂ ಕೂಡ ಹೇಳ್ಬೋದು ಅವ್ರು. ಅದನ್ನೇನಪ್ಪಾ ಅಂತಂದ್ರೆ ಏಜಿಯನ್ ಸಮುದ್ರ ಅಂತ ಹೇಳಿ ಇಲ್ಲಿ ಕರಿತೀವಿ ನಾವು ಇದನ್ನ. ದಟ್ ಮೀನ್ಸ್ ಇದು ಮೆಡಿಟೇರಿಯನ್ ಸಮುದ್ರದ್ದೇ ಒಂದು ಭಾಗ ಬಾಸ್ಪರಸ್ ಸ್ಟ್ರೇಟ್. ಇಲ್ಲಿ ನೋಡ್ತಿದ್ರಲ್ಲ, ಇದು ಏಜಿಯನ್ ಸಮುದ್ರ. ಓಕೆನಾ. ನಾವೇನಂತಂದ್ರೆ ಈ ಕಡೆ ಇರ್ತಕ್ಕಂಥ ದಟ್ ಮೀನ್ಸ್ ಆಫ್ರಿಕಾದಿಂದ ನಾವು ಈ ಕಡೆ ರೌಂಡ್ ತಗೊಂಡ್ವಿ. ದಟ್ ಮೀನ್ಸ್ ಈ ಕಡೆ 180 ಡಿಗ್ರಿ ನೋಡಿದ್ವಿ ನಾವು ಇವತ್ತು. ನಾಳೆ ಈ ಕಡೆ 180 ಡಿಗ್ರಿ ನೋಡೋಣ. ಇಲ್ಲಂತಂದ್ರೆ ನಮ್ದು ಹೈಡ್ರೋಸ್ಫಿಯರ್ ಹಂಗೆ ಉಳಿದ್ ಬಿಡ್ತದೆ. ಇವಿಷ್ಟಾದ್ರೂ ನೆನ್ಪಿಡ್ತಿರಲ್ರಿ. ಗೂಗಲ್ ಅರ್ತ್ ಅನ್ನ ಯೂಸ್ ಮಾಡಕ್ಕೆ ಟ್ರೈ ಮಾಡ್ರಿ, ಗೂಗಲ್ ಅರ್ತ್ ಅನ್ನ. ಸೊ ಇಲ್ಲೇ ನೋಡ್ರಿ, ಗೂಗಲ್ ಅರ್ತ್ ಅನ್ನ ಅಬ್ಸರ್ವ್ ಮಾಡಿದಾಗ ನಿನ್ನೆ ಕಲ್ತಿರ್ತಕ್ಕಂಥ ಒಂದು ಟಾಪಿಕ್ ಅದ ನಮ್ದು, ಕಾಂಟಿನೆಂಟಲ್ ಶೆಲ್ಫ್ ಅಂಡ್ ದೆನ್ ಕಾಂಟಿನೆಂಟಲ್ ಸ್ಲೋಪ್ ಅಂತ ಹೇಳಿ. ಇಲ್ಲಿ ನೋಡ್ರಿ, ಇವಾಗ ನಮ್ ಭಾರತದ್ದು ಕಾಂಟಿನೆಂಟಲ್ ಶೆಲ್ಫ್ ಜಾಸ್ತಿ ಯಾವ್ದು ಕೋಸ್ಟ್ ಲೈನ್ ಅಲ್ಲಿ ಇದೆ? ಈ ಚಿತ್ರವನ್ನು ನೋಡಿದಾಗ ನಮ್ಗೆ ಕಾಂಟಿನೆಂಟಲ್ ಶೆಲ್ಫ್ ಪೂರ್ವ ಕರಾವಳಿಯಲ್ಲಿದನೋ ಪಶ್ಚಿಮ ಕರಾವಳಿಯಲ್ಲಿದನೋ? ಖಂಡಾವರಣ ಪ್ರದೇಶ ಪಶ್ಚಿಮ. ಇಲ್ಲಿ ನೋಡ್ರಿ, ಲೈಟ್ ಕಲರ್ಡ್ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಲೈಟ್ ಕಲರ್ಡ್. ಇದಕ್ ರೀಸನ್ ಏನು ಅಂತ ನಾವು ನೋಡಿದ್ರೆ, ಒಂದು ಕನ್ಫ್ಯೂಸ್ ಆಗ್ಬೇಡ್ರಿ, ಇಲ್ಲಿ ನ್ಯಾಚುರಲ್ ಹಾರ್ಬರ್, ನ್ಯಾಚುರಲ್ ಪೋರ್ಟ್ಸ್, ಸ್ವಾಭಾವಿಕ ಬಂದರುಗಳು ಇಲ್ಲಿ ಜಾಸ್ತಿ ಇದೆ ನಮ್ಗೆ. ಸ್ವಾಭಾವಿಕ ಬಂದರುಗಳು ಇಲ್ಲಿ ನಮ್ಗೆ ಜಾಸ್ತಿ ಇದೆ. ಯಾಕಂತಂದ್ರೆ ನಮ್ಗೆ ಇಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟ ಹೋಗಿ ಕೊರಿಯೋದ್ರಿಂದಾಗಿ ಅಲ್ಲಲ್ಲಿ ಪಾಯಿಂಟ್ಸ್ ಗಳನ್ನು ನಾವಲ್ಲಿ ನೋಡಬಹುದು. ಓಕೆನಾ. ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಗೆ ನ್ಯಾಚುರಲ್ ಪೋರ್ಟ್ಸ್ ಗಳು ನಾವಲ್ಲಿ ಜಾಸ್ತಿ ನೋಡಬಹುದು. ದಟ್ ಮೀನ್ಸ್ ಹಡಗುಗಳು ಇಲ್ಲಿವರೆಗೂ ಕೂಡ ಬರಬಹುದು ಅಂತ ಹೇಳಿ ನಾವಿಲ್ಲಿ ಹೇಳ್ಬಹುದು. ಸೊ ಮಂಗಳೂರುವರೆಗೂ ಕೂಡ. ಸೊ ಹಾರ್ಬರ್ಸ್ ಗಳು, ಪೋರ್ಟ್ಸ್ ಇವೆಲ್ಲ ಇಲ್ಲಿ ನಾವು ನೋಡಬಹುದು. ಮತ್ತೆ ಇಲ್ಲೇ ಇರ್ತಕ್ಕಂಥವುಗಳಲ್ಲಿ ನಾವು ಎಸ್ಚುರೀಸ್ ಗಳನ್ನ ನೋಡಬಹುದು. ಎಸ್ಚುರೀಸ್ ಅಂತಂದ್ರೆ ಏನ್ರಿ? ಡೆಲ್ಟಾದ ಅಪೋಸಿಟ್ ಕೆಲಸ ಮಾಡ್ತಾವ ಇವು. ಡೆಲ್ಟಾದ ಅಪೋಸಿಟ್
ಡೆಲ್ಟಾ ಏನ್ ಮಾಡತ್ರಿ, ಡೆಪಾಸಿಟ್ ಮಾಡ್ತದ. ಹೌದಾ, ನದಿ ಮುಖಜ ಭೂಮಿ ಡೆಪಾಸಿಟ್ ಮಾಡ್ತದ. ಅದೇ ಈ ಕಡೆ ಬಂದ್ರೆ ನಾವ್ ಎಸ್ಟುರೀಸ್ ಅದೇನ್ ಮಾಡತ್ರಿ, ಅದು ಅಪೋಸಿಟ್ ಕೆಲಸ. ಸಮುದ್ರದ ನೀರಲ್ಲಿ ಹೋಗಿ ನೀರ್ ಬೀಳ್ತದ, ಯಾವ್ದ್ರಿ, ಫ್ರೆಶ್ ವಾಟರ್, ಅದು ಕೊರಿತದ, ಡೆಪಾಸಿಟ್ ಮಾಡಕ್ ಕೊಡೋದೇ ಇಲ್ಲ. ಅಂತವ್ ಎಸ್ಟುರೀಸ್ ಗಳನ್ನ ನಾವಿಲ್ಲಿ ಬಹಳಷ್ಟು ನೋಡ್ತೀವಿ ನಾವಿಲ್ಲಿ. ಒಂದು ರೀಸನ್ ಅದಕ್ಕೆ ನ್ಯಾಚುರಲ್ ಪೋರ್ಟ್ಸ್ ಅಲ್ಲಿ ಆಗ್ತಾವ ಅಂತ ಹೇಳಿ ಹೇಳ್ಬೋದು. ಅದೇ ನಾವು ಕಾಂಟಿನೆಂಟಲ್ ಶೆಲ್ಫ್ ಬಗ್ಗೆ ನಾವಿಲ್ಲಿ ಮಾತಾಡ್ಬೇಕಾಯ್ತು ಅಂತಂದ್ರೆ, ನಮ್ದು ಇನಿಷಿಯಲಿ ಲ್ಯಾಂಡ್ ಏನ್ ಬಂತಲ್ರಿ, ಓಕೆನಾ, ಇನಿಷಿಯಲಿ ಲ್ಯಾಂಡ್ ನಮ್ದು ಇಂಡಿಯನ್ ಪ್ಲೇಟ್ ಎಲ್ಲ ಬಂತಲ್ಲ, ಆ ಇಂಡಿಯನ್ ಪ್ಲೇಟ್ ಇಲ್ಲಿ ಏನಾಯ್ತಪ್ಪ ಅಂತಂದ್ರೆ ಸಬ್ಮರ್ಜ್ ಆಗಿರ್ತಕ್ಕಂಥದ್ದು, ಮುಳುಗಡೆಗೊಂಡಿರ್ತಕ್ಕಂಥದ್ದು. ಆ ಮುಳುಗಡೆಗೊಂಡಲ್ಲ ಇಲ್ಲಿ ಹಿಂಗ್ ಸಬ್ಮರ್ಜ್ ಆಯ್ತಲ್ಲ, ಇದು ಒಂದ್ ಪ್ಲೇಟ್ ಬಂತು, ಇನ್ನೊಂದ್ ಪ್ಲೇಟ್ ಇಲ್ಲಿ ಬಂದು ಸಬ್ಮರ್ಜ್ ಆಯ್ತಲ್ಲ, ಇದು ಕೆಳಗಡೆ ಇರ್ತಕ್ಕಂಥ ಪ್ಲೇಟ್ ಇದೊಂದು ಹಾರಿಜಾಂಟಲ್ ಸರ್ಫೇಸ್ ಅನ್ನ ಕೊಡ್ತದ ಕೋಸ್ಟ್ ಅಲ್ಲಿ. ಅಲ್ಲಿ ಡೆಪಾಸಿಟ್ ಆಗಿ 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 ಇದು ಜಿಯೋಲಾಜಿಕಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಕಾಂಟಿನೆಂಟಲ್ ಶೆಲ್ಫ್ ಆಗುತ್ತೆ. ಸಬ್ಮರ್ಜೆಂಟ್ ಕೋಸ್ಟ್ ಅಂತನೂ ಕೂಡ ನಾವ್ ಇದನ್ನ ಕರಿತೀವಿ. ಅದೇ ಈ ಕಡೆ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕಾಂಟಿನೆಂಟಲ್ ಶೆಲ್ಫ್ ಪ್ರಮಾಣ ಕಡಿಮೆ ಕಾಣಿಸ್ಕೊಳ್ಳುತ್ತೆ ಕಂಪೇರ್ ಟು ನಮ್ಗೆ ವೆಸ್ಟ್ ಕೋಸ್ಟ್. ಇಲ್ಲಾಗಿರ್ತಕ್ಕಂಥವುಗಳು ಏನ್ರಿ, ನಮ್ಗೆ ಡೆಲ್ಟಾದಿಂದ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಮಹಾನದಿದರ ಡೆಲ್ಟಾ ಆಗಿರ್ಲಿ, ಗೋದಾವರಿ ಅದರ ಡೆಲ್ಟಾ ಆಗಿರ್ಲಿ, ಓಕೆನಾ, ಇದನ್ನೇ ನಾವು ಎಮರ್ಜೆಂಟ್ ಕೋಸ್ಟ್ ಅಂತ ನಾವಿಲ್ಲಿ ಕರಿತೀವಿ.